ಸರ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಮಾತಾಡ್ತಿರೋದು. ಇಂದಿನ ಸೆಷನ್ ಬಂದು ಪ್ರೊಫೆಸರ್ ಸಿ ನಾಗಣ್ಣ. ಇವರು ತಮ್ಮ ಶಿಕ್ಷಣವನ್ನು ಮೈಸೂರಿನಲ್ಲಿ ಪಡೆದುಕೊಂಡಿದ್ದಾರೆ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಭಾಷೆ ಸಾಹಿತ್ಯ ಮತ್ತು ಭಾಷಾಂತರಕ್ಕೆ ಸಂಬಂಧಿಸಿದಂತೆ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 7 ಜನ PhD ಮತ್ತು 40 MPhil ಪದವಿಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಇವರು ಕವಿಗಳು, ವಿಮರ್ಶಕರು ಹಾಗೂ ಉತ್ತಮ ಭಾಷಾಂತರಕಾರರಾಗಿದ್ದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ 40ಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೆಯೇ ಪ್ರಸಾರಾಂಗದ ನಿರ್ದೇಶಕರಾಗಿಯೂ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಭಾರತೀಯ ಜ್ಞಾನಪೀಠ, ಸರಸ್ವತಿ ಸಮ್ಮಾನ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸಲಹಾ ಮಂಡಳಿಯ ಸದಸ್ಯರು ಸಹ ಆಗಿದ್ದಾರೆ. ಪ್ರಸ್ತುತದಲ್ಲಿ ಇವರು ಶಿಕ್ಷಕರ ಪ್ರಧಾನ ಮೌಲ್ಯಗಳು ಸಾಂಪ್ರದಾಯಿಕ ವರ್ಸಸ್ ಆಧುನಿಕ ನೆಲೆಗಟ್ಟಿನಲ್ಲಿ ಎಂಬ ವಿಷಯವನ್ನು ಕುರಿತು ಉಪನ್ಯಾಸವನ್ನು ಮಂಡಿಸಲಿದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನನ್ನ ತಮ್ಗೆಲ್ಲ ಪರಿಚಯ ಮಾಡಿಕೊಟ್ಟಂತ ಮಿತ್ರರಾದ ಪ್ರದೀಪ್ ಅವರಿಗೆ ನನ್ನ ಧನ್ಯವಾದಗಳು. ಒಂದೇನು ಅಂದ್ರೆ, ಈ ಉಪನ್ಯಾಸ ದ್ವಿಭಾಷೆಯಲ್ಲಿರುತ್ತೆ ಅಂತ ಮೊದಲೇ ನಾನು ತಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕನ್ನಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇಂಗ್ಲಿಷ್ ಕೊಟೇಶನ್ಸ್ ಬರುತ್ತೆ, ಆದ್ರೆ ಕನ್ನಡ ಸಾರಾಂಶನೂ ಕೂಡ ಉಪನ್ಯಾಸದ ಜೊತೆಗೇನೆ ಇರುತ್ತೆ. ಹಾಗಾಗಿ ಆ ಥರದ ಒಂದು ಅರೇಂಜ್ಮೆಂಟ್ಗೆ ತಾವು ಮಾನಸಿಕವಾಗಿ ಸಿದ್ಧ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ಬಹಳ ಒಂದು ಉತ್ತಮವಾದಂತ ಅನುಭವ. ಭಾರತದ ಬೇರೆ ಬೇರೆ ಕಡೆ ಚೆದರು ಹೋಗಿರುವಂತ ಶಾಲೆಗಳಲ್ಲಿ, ನವೋದಯ ಶಾಲೆಗಳಲ್ಲಿ ತಾವು ಕನ್ನಡ ಬೋಧನೆ ಮಾಡ್ತಾ ಇದ್ದೀರಾ. ಇದೊಂದು ಅಪೂರ್ವ ಅವಕಾಶ. ನಿಮ್ಗೆಲ್ಲರಿಗೂ ಈ ರೀತಿಯಾದಂತ ಒಂದು ಮಾತು ಕೇಳಿಸೋದಕ್ಕೆ, ನಿಮ್ಮಿಂದ ಒಂದು ಇಂಟರಾಕ್ಷನ್ ಅಲ್ಲಿ ಒಂದು ಫೀಡ್ಬ್ಯಾಕ್ ಪಡೆಯೋದಕ್ಕೆ ನಂಗೆ ಬಹಳ ಸಂಭ್ರಮ ಅಂತ ಅನ್ಸುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಆರಂಭದಲ್ಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚು PPTಯ ಅವಲಂಬನೆ ನಾನು ಮಾಡದೆ ಈ ಒಂದು ಉಪನ್ಯಾಸಕ್ಕೆ ಮಾಡದೆ ಇಲ್ಲದೆ ಇರೋದ್ರಿಂದ ಆ ಉಪನ್ಯಾಸವನ್ನ ತಾವು ಗಮನ ಇಟ್ಟು ಕೇಳ್ಕೊಂಡ್ರೆ ಅದು ಮನನ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. PPT ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗೋದ್ರಿಂದ ಆ ವಿಧಾನವನ್ನು ನಾನು ಸದ್ಯಕ್ಕೆ ಅನುಸರಿಸ್ತಾ ಇಲ್ಲ. ಹಾಗಾಗಿ ಗಮನ ಇಟ್ಟು ತಾವು ಕೇಳ್ಬೇಕು. ಆಮೇಲೆ ಒಂದು ಕೊನೆಯಲ್ಲಿ ಒಂದು 10-15 ನಿಮಿಷ ಪ್ರಾಯಶಃ ಸಮಯ ಉಳಿದ್ರೆ ನಮ್ಮ ಚರ್ಚೆ ಮಾಡೋಣ. ಹಾಗಾಗಿ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಈ ವಿಷಯ ದಿ ಎಸೆನ್ಷಿಯಲ್ ವ್ಯಾಲ್ಯೂಸ್ ಆಫ್ ಎ ಟೀಚರ್, ಟ್ರೆಡಿಷನಲ್ ವರ್ಸಸ್ ಮಾಡರ್ನ್ ಅಪ್ರೋಚ್ ಅನ್ನೋದನ್ನ ಪ್ರದೀಪ್ ಅವರು ಕನ್ನಡದಲ್ಲಿ ಹೇಳಿದ್ರು. ಬೋಧಕರ ನಿಜವಾದ ಮೌಲ್ಯ, ಪರಂಪರೆ ಮತ್ತು ಆಧುನಿಕ ವಿಧಾನ ಅಂತ ಹೇಳಿ ನಾವು ಹೇಳ್ಬೋದು ಅಂತ ಕಾಣಿಸುತ್ತೆ. ಹಾಗಾಗಿ ಆ ಕಾಲದಿಂದ ಈ ಕಾಲದವರೆಗೂ ಆಗಾಯತಿನಿಂದ ನಾವು ಗುರುಗಳನ್ನ ಅನುಸರಿಸಿರೋದು. ಅವರು ನಮ್ಮ ಮನಸ್ಸನ್ನ ಸಂಸ್ಕಾರಗೊಳಿಸಿ ನಮ್ಮ ನಡತೆಯನ್ನ ತಿದ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಆ ದೃಷ್ಟಿಯಿಂದ ಗುರುಗಳನ್ನ ನಾವು ಬೋಧಕರನ್ನ ಅವಲಂಬಿಸಿದ್ದೀವಿ. ನಮ್ಮ ಮನಸ್ಸನ್ನ ಸಂಸ್ಕಾರಗೊಳಿಸೋದೇ ಬಹಳ ಮುಖ್ಯ ವಿದ್ಯಾಭ್ಯಾಸದಲ್ಲಿ. ತಮ್ಮ ಮಕ್ಕಳನ್ನ ಹೇಗೆ ಸುಶಿಕ್ಷಿತರನ್ನಾಗಿ ಮಾಡ್ಬೇಕು ಅನ್ನುವ ಒಂದು ಪ್ರಶ್ನೆ ಆ ಕಾಲದಿಂದ ತಂದೆ ತಾಯಿಗಳನ್ನ, ಪೋಷಕರನ್ನ ಕಾಡ್ತಾನೆ ಬಂದಿದೆ. ಅದು ಬಹಳ ಫಂಡಮೆಂಟಲ್ ಆದಂತ ಒಂದು ಅರ್ಜ್. ಹೌ ಡು ವಿ ಎಜುಕೇಟ್ ಅವರ್ ಚಿಲ್ಡ್ರನ್ ಪ್ರಾಪರ್ಲಿ ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಂದು ತಲೆಮಾರಿನ ತಂದೆ ತಾಯಿಯೂ ಕೂಡ ಕೇಳ್ಕೊತಾ ಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡೋದು ಹೇಗೆ? ಸಮುದಾಯಗಳು ಕೂಡ ಶಿಕ್ಷಣದ ಮಹತ್ವವನ್ನ ಅರಿತುಕೊಂಡೇ ಬಂದಿವೆ. ಜ್ಞಾನದ ಪ್ರಸಾರ ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ಆರ್ಥಿಕತೆಯಲ್ಲೂ ಕೂಡ ಪ್ರಗತಿ ಸಾಧಿಸೋದು ಅನ್ನೋದನ್ನ ಹಿಂದ್ಲಿಂದ ತಿಳ್ಕೊಂಡ್ ಬಂದಿದ್ವಿ. ಅದರಲ್ಲೂ ಆಧುನಿಕ ಯುಗದಲ್ಲಂತೂ ಶಿಕ್ಷಣ ಮತ್ತು ಆರ್ಥಿಕತೆ ಎರಡಕ್ಕೂ ಅವಿನಾಭಾವವಾದಂತ ಸಂಬಂಧ ಇರೋದನ್ನ ಮತ್ತೆ ನಾವು ಮನನ ಮಾಡ್ತಾ ಇದ್ದೀವಿ. ಮನಸ್ಸಿನ ಸಂಸ್ಕಾರವೇ ಶಿಕ್ಷಣ ಅಂತ ಹೇಳಿದ್ಮೇಲೆ ಅದನ್ನ ನಾವು ಒಂದು ವ್ರತವಾಗಿ ನಡೆಸದೆ ಹೋದ್ರೆ, ಒಂದು ರಿಜಿಡ್ ಆದಂತ ಡಿಸಿಪ್ಲಿನ್ ಇಂದ ಶಿಕ್ಷಣವನ್ನ ಕೈಕೊಂಡು ಒಂದು ವ್ರತವಾಗಿ ಹೋದ್ರೆ ನಾವು ಬೇರೆ ರಾಷ್ಟ್ರಗಳ ಜನಗಳಿಗಿಂತ, ಬೇರೆ ಸಮಾಜದ ಜನಗಳಿಗಿಂತ ಖಂಡಿತವಾಗಿಯೂ ಹಿಂದೆ ಬಿದ್ದೋಗ್ತೀವಿ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಅದರಿಂದ ನಾನು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾ ಮುಂದುವರೆದ ಹಾಗೇನೆ ಈ ಉಪನ್ಯಾಸದಲ್ಲಿ ಶಿಕ್ಷಣದ ಒಂದು ಬಹಳ ಪ್ರಧಾನವಾದಂತ ಅಂಗವಾಗಿರುವ
ಅವಿಭಾಜ್ಯ ಅಂಗವಾಗಿರುವ ಶಿಕ್ಷಕರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ ಅಂತಲೇ ಅರ್ಥ. ಅದರಿಂದ ಶಿಕ್ಷಕ ಮತ್ತು ಶಿಕ್ಷಣ ಇವೆರಡನ್ನು ಅಭಿನ್ನವಾಗಿ ನಾವು ಗುರುತಿಸಬೇಕಾಗಿರೋದ್ರಿಂದ ಶಿಕ್ಷಣದ ಬಗ್ಗೆ ಹೇಳ್ತಾನೆ ಶಿಕ್ಷಕರ ಪಾತ್ರ ಅಪರೋಕ್ಷವಾಗಿ ತಮಗೆ ಗೊತ್ತಾಗ್ತಾ ಇದೆ. ಒಬ್ಬ ಶಿಕ್ಷಣ ತಜ್ಞ ಒಂದ್ ಮಾತು ಹೇಳ್ತಾನೆ, ಒಂದು ಪ್ರಶ್ನೆ ಕೇಳಿದ್ದಾನೆ. ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಡು ವಿ ಕ್ಲಿಯರ್ಲಿ ನೋ ಹೌ ಎ ನೇಷನ್ ಇಸ್ ಕನ್ಸಿಡರ್ಡ್ ಟು ಬಿ ಗ್ರೇಟ್? ಒಂದು ರಾಷ್ಟ್ರ ಬಹಳ ದೊಡ್ಡದನ್ನ ಸಾಧಿಸಿದೆ ಅಂತ ಹೇಳ್ಬೇಕಾದ್ರೆ ಖಂಡಿತವಾಗಿಯೂ ನಮಗೆ ಮಾನದಂಡಗಳು ಇವೆಯೇ? ಯಾವ ಮಾನದಂಡಗಳ ಆಧಾರದ ಮೇಲೆ ನಾವು ಒಂದು ರಾಷ್ಟ್ರವನ್ನ ಬಹಳ ಮುಂದುವರಿದ ರಾಷ್ಟ್ರ ಅಂತ ಹೇಳ್ಬೋದು ಅಂತ. ಅದಕ್ಕೆ ಏನು ಅಂತಂದ್ರೆ ಉತ್ತರ, ಯಾವ ರಾಷ್ಟ್ರದಲ್ಲಿ ಉತ್ತಮವಾದ ಪುರುಷರನ್ನ ಮಹಿಳೆಯರನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂಥ ರಾಷ್ಟ್ರವೇ ಉತ್ತಮವಾದ ರಾಷ್ಟ್ರ. ಮಹಿಳೆಯರನ್ನ ಪುರುಷರನ್ನ the answer is whether a nation is great or little depends entirely on the sort of men and women it is producing. ಅದೇ ಮಾನದಂಡ, ಅದೇ ಲಿಟ್ಮಸ್ ಟೆಸ್ಟ್. ಆ ದೇಶ ಯಾವ ಕ್ರಮದಲ್ಲಿ ಮಹಿಳೆಯರನ್ನ ಪುರುಷರನ್ನ ಜಗತ್ತಿಗೆ ಕೊಡ್ತಾ ಇದೆ ಅನ್ನೋದ್ರ ಮೇಲೆ ಆ ರಾಷ್ಟ್ರದ ಹೆಗ್ಗಳಿಕೆ ಪ್ರಸ್ತುತವಾಗುತ್ತೆ. ಬೇರೆ ಯಾವ ಮಾನದಂಡವೂ ಅದಕ್ಕೆ ಇಲ್ಲ. ಅಂದ್ರೆ ಒಂದು ಉತ್ತಮವಾದ ರಾಷ್ಟ್ರ ಅಂತಂದು ಹೇಳಿದ್ರೆ ಉತ್ತಮ ಜನರಿಂದ ಕೂಡಿರುವಂತಹದ್ದು ಅಂತಲೇ ಆಗುತ್ತೆ. ಉತ್ತಮ ಮಂದಿ ಅಂತ ಹೇಳಿದ್ರೆ ಶಾರೀರಿಕವಾಗಿ ಸುದೃಢರಾಗಿರ್ಬೇಕು, ಕಾಯ ವಾಚ ಮನಸ ಶುದ್ಧರಾಗಿರ್ಬೇಕು, ಧೈರ್ಯವಂತರಾಗಿರ್ಬೇಕು, ಸಂಯಮಿಗಳಾಗಿರ್ಬೇಕು, ಶೀಲವಂತರಾಗಿರ್ಬೇಕು ಅನ್ನೋದು ಪ್ರಥಮತಃ ನಿರೀಕ್ಷೆ. ಅದು ನಿಜವಾದಂತ ರಾಷ್ಟ್ರ. ಜೊತೆಗೆ ಆ ನೈತಿಕತೆ ಅನ್ನೋದು ಮುಖ್ಯವಾಗಿರುತ್ತದೆ ಇಲ್ಲ ಅನ್ನೋ ಮಟ್ಟಕ್ಕೂ ಶಿಕ್ಷಣ ತಜ್ಞರು ಮುಂದುವರೆದಿದ್ದಾರೆ. ಯಾವುದೇ ಒಂದು ರಾಷ್ಟ್ರವನ್ನ ಒಂದು ವೇಳೆ ಜ್ಞಾನವನ್ನು ಕೂಡ ಶ್ರೇಷ್ಠ ಅಂತ ನಾವು ಭಾವಿಸಬಾರದು. ಯಾತಕ್ಕೆಂದ್ರೆ ನೈತಿಕತೆಯೇ ಅಲ್ಲಿ ಮುಖ್ಯ. ನಾಲೆಡ್ಜ್ ಇಸ್ ನಾಟ್ ಇಂಪಾರ್ಟೆಂಟ್ ವೆನ್ ಕಂಪೇರ್ ಟು ಮೊರಾಲಿಟಿ. ಸೊ ಮೊರಾಲಿಟಿ ಇಸ್ ಪ್ಲೇಸ್ಡ್ ಅಟ್ ದಿ ಸೆಂಟರ್ ಆಫ್ ಆಕ್ಷನ್. ನೈತಿಕತೆಯನ್ನೇ ಪ್ರಧಾನ ಕೇಂದ್ರದಲ್ಲಿ ಸ್ಥಾಪಿಸಿದ್ದಾರೆ ಹೊರತು ಅಲ್ಲಿ ಶ್ರೀಮಂತಿಕೆಗೂ ಅವಕಾಶ ಇಲ್ಲ ಮತ್ತು ಜ್ಞಾನವನ್ನು ಕೂಡ ಸೆಕೆಂಡರಿ ಅಂತ ಹೇಳೋ ಮಟ್ಟಕ್ಕೆ ಶಿಕ್ಷಣ ತಜ್ಞರು ಹೋಗಿದ್ದಾರೆ. ಅಂಥ ಒಂದು ಸಮಾಜದಲ್ಲಿ ಕರ್ತವ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಹೊರತು ಹಕ್ಕುಗಳನ್ನ ಚಲಾಯಿಸೋದಕ್ಕೆ ಅಲ್ಲ. ತಾವು ಕೇಳ್ಬೋದು, ಜನತಂತ್ರ ವ್ಯವಸ್ಥೆಯಲ್ಲಿ ಡೆಮಾಕ್ರಸಿನಲ್ಲಿ ನಾವು ಹಕ್ಕು ಚಲಾಯಿಸದೇ ಇದ್ರೆ ನಮ್ಮ ಬದುಕಿಗೆ ಅರ್ಥ ಹೇಗ್ ಬರುತ್ತೆ ಅಂತ ಮನಸ್ಸಿನಲ್ಲಿ ಆ ಪ್ರಶ್ನೆ ಸುಳಿಯೋದು ಸಹಜ, ಉದ್ಭವ ಆಗುತ್ತೆ ಆ ಪ್ರಶ್ನೆ. ಆದ್ರೆ ಒಂದು ಐಡಿಯಲ್ ಸಮಾಜ ಅಂತ ಯಾವ್ದನ್ನ ಆದರ್ಶ ಸಮಾಜ ಅಂತ ನಾವು ಮನಸ್ಸಿನಲ್ಲಿ ಪರಿಕಲ್ಪಿಸ್ಕೊಳ್ತೀವಿ, ಆ ಸಮಾಜದಲ್ಲಿ ಪ್ರಜೆಗಳು ಹಕ್ಕನ್ನ ಪಕ್ಕಕ್ಕಿಟ್ಟು ತಮ್ಮ ಕರ್ತವ್ಯನೇ ಮುಖ್ಯ ಅಂತ ಹೇಳಿ ಅನುಷ್ಠಾನಕ್ಕೆ ತರೋದನ್ನ ನಾವು ಕಾಣ್ಬಹುದು. ದಟ್ ಇಸ್ ಎ ಸಿಚುವೇಶನ್ ವೇರ್ ಮೆನ್ ಗ್ರೋ ಅಪ್ ಅಂಡ್ ವರ್ಕ್ ವಿತ್ ಎ ಫಿಯರ್ ಆಫ್ ಗಾಡ್. ಆ ಒಂದು ಎಲಿಮೆಂಟು ನಮ್ಗೆ ಬೇಕು. ತಕ್ಷಣ ನಾನು ನನ್ನ ಉಪನ್ಯಾಸದ ಆರಂಭದಲ್ಲೇನೆ ಇದೇನಪ್ಪ ಇವರು ಫಿಯರ್ ಆಫ್ ಗಾಡ್ ತಂದ್ಬಿಟ್ರಲ್ಲ, ನಾವು ದೇವರಲ್ಲಿ ನಂಬಿಕೆ ಇಲ್ಲದೆ ಇರೋರು ನಾವೇನ್ ಮಾಡ್ಬೇಕು, ಹಾಗಾದ್ರೆ ನಮ್ಮ ಅಭಿಪ್ರಾಯಗಳಿಗೆ ಆಲೋಚನೆಗಳಿಗೆ ಪ್ರಾಶಸ್ತ್ಯ ಇಲ್ವೇ ಅಂತ ಕೇಳ್ಬೋದು. ಇದು ಒಂದು ವಿಧಾನ ಅಷ್ಟೇನೆ. ಎಲ್ಲಾ ತರದ ಒಂದು ಕ್ರಮಕ್ಕೂ ವಿಧಾನಕ್ಕೂ ಅವಕಾಶ ಇದ್ದೇ ಇದೆ. ಆದ್ರೆ ಒಂದು ಐಡಿಯಲ್ ಸೊಸೈಟಿನಲ್ಲಿ, ಒಂದು ಆದರ್ಶಪ್ರಾಯವಾದಂತ ಸಮಾಜದಲ್ಲಿ ಈ ದೈವ ಭೀರು ಅಥವಾ ಧರ್ಮ ಭೀರು ಅಂತ ಏನ್ ಹೇಳ್ತೀವಿ, ಫಿಯರ್ ಆಫ್ ಗಾಡ್ ಅಂತ, ಅದಕ್ಕೆ ಒಂದು ಮುಖ್ಯವಾದಂತ ಸ್ಥಾನ ಇದ್ದೇ ಇದೆ. ಅಂಥ ಜನರ ನಿರ್ಮಾಣದ ಹೊಣೆಯನ್ನ ಶಿಕ್ಷಕ ಹೊತ್ಕೊಳ್ಬೇಕಾಗತ್ತೆ. ಅಂಥ ಜನರ ನಿರ್ಮಾಣ, ದೋಸು ಯಾರನ್ನ ನಾವು ಧರ್ಮಭೀರುಗಳು ಅಂತ ಕರಿಬಹುದು, ಅದರಿಂದ ಏನು ನಷ್ಟ ಇಲ್ಲ. ಧರ್ಮಭೀರುವಾಗಿದ್ರೆ ಧರ್ಮದಲ್ಲಿ ನಡೆಯುವಂಥದ್ದು ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಅನ್ನೋದು, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಂಡು ಹೊಸ ತಲೆಮಾರನ್ನ ನಾವು ಸೃಷ್ಟಿ ಮಾಡ್ತೀವಲ್ಲ, ಅವರಿಗೆ ಆ ಪರಿಕಲ್ಪನೆಗಳನ್ನ ಹುಟ್ಟಾಕ್ತಿವಲ್ಲ, ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಆ ಕೆಲಸ ಮಾಡೋರು ಶಿಕ್ಷಕರು ಅಥವಾ ಬೋಧಕರು. ಹಾಗಾಗಿ ಒಂದು ರಾಷ್ಟ್ರದ ಮುತ್ಸದ್ದಿಗಳು, ಸ್ಟೇಟ್ಸ್ಮನ್ ಅಂತ ನಾವು ಯಾರನ್ನ ಕರಿತೀವಿ, ಅವರು ಒಂದು ರಾಷ್ಟ್ರದ ಮುತ್ಸದ್ದಿಗಳು ತಮ್ಮ ಪ್ರಜೆಗಳ ನಡತೆಯಲ್ಲಿ ಉತ್ತಮಿಕೆ ಕಾಣೋದಕ್ಕೆ ಬೋಧಕರನ್ನ ಅವಲಂಬಿಸ್ತಾರೆ. ಯಾವುದೇ ಒಂದು ಮೆಚ್ಯೂರ್ಡ್ ಸೊಸೈಟಿನ ನೀವು ಪರಿಗಣಿಸೋದಾದ್ರೆ ಆ ಸೊಸೈಟಿನ ನಡೆಸುವಂತ ಸೂತ್ರಧಾರರಾಗಿರುವಂತ ಮುತ್ಸದ್ದಿಗಳು ಏನು ಅಂದ್ರೆ ಬೋಧಕರಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅಂತ ಪ್ರಜೆಗಳನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಒಂದು ರಾಷ್ಟ್ರ ಸಂಪತ್ತಿನ ಮೇಲೆ ಹೆಚ್ಚು ಅವಲಂಬಿಸದೇನೆ
ಗುಣ ಮತ್ತು ನಡತೆಯ ಮೇಲೆ ಅವಲಂಬಿಸಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಉತ್ಪ್ರೇಕ್ಷೆ ಆಗೋದಿಲ್ಲ. ಸಂಪತ್ತಿನ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವು ಹೇಳಕ್ ಬದಲಾಗಿ ಗುಣ ಮತ್ತು ನಡತೆ ಅಂತ ಪ್ರಜೆಗಳನ್ನ ಸೃಷ್ಟಿ ಮಾಡ್ಬೇಕಾದಂತ ಜವಾಬ್ದಾರಿ ಗುರುಗಳ ಮೇಲೆ ಇದೆ. An educational system must recognize that education has two great ends. ಯಾವುದು ಗುರಿಗಳು? ಎರಡು ಮುಖ್ಯವಾದಂತ ಗುರಿಗಳನ್ನ ಶಿಕ್ಷಣ ಪಡೆದಿರುತ್ತೆ. ಒಂದು ಟು ಇನ್ಕ್ರೀಸ್ ನಾಲೆಡ್ಜ್, ಇನ್ನೊಂದು ದಿ ಲವ್ ಆಫ್ ರೈಟ್ ಅಂಡ್ ದಿ ಹೇಟ್ರೆಡ್ ಆಫ್ ರಾಂಗ್. ಶಿಕ್ಷಣದ ಎರಡು ಪ್ರಮುಖವಾದ ಗುರಿಗಳೇನು ಅಂತ ಹೇಳಿದ್ರೆ, ಒಂದು ಜ್ಞಾನವನ್ನ ಹೆಚ್ಚಿಸ್ತಕ್ಕಂಥದ್ದು, ಮತ್ತೊಂದು ಸರಿಯಾವುದು ತಪ್ಪ್ಯಾವುದು ಅಂತ ಬೆಳೆಯುವ ಮಕ್ಕಳಿಗೆ ಮನಸ್ಸಿನಲ್ಲಿ ಆ ಸತ್ಯ ಮತ್ತು ಆ ನಿಜವನ್ನ ಊರುವಂತ ಸ್ಥಾಪಿಸುವಂತ ಒಂದು ಗುರುತರವಾದಂತ ಹೊಣೆ. ಇವೆರಡುವೇ ಮುಖ್ಯವಾದಂತ ಹೊಣೆಗಳು ಅಂತ ನಾನು ಭಾವಿಸ್ತೀನಿ. ನಾವು ಸಹಜವಾಗಿನೇ ಪ್ರಾಚೀನ ಗುರು ಪರಂಪರೆಯಿಂದ ಬರ್ಬೇಕಾಗತ್ತೆ. ಹಾಗಾಗಿ ಆ ತಕ್ಷಣ ನನಗೆ ಹೇಳೋದು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಒಬ್ಬ ಶಿಕ್ಷಕನಾಗಿ ಅಥವಾ ಶಿಕ್ಷಣ ತಜ್ಞನಾಗಿ ಅರಿಸ್ಟಾಟಲ್ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಮೊದಲ 7 ವರ್ಷ ಮಗುವಿನ ಶರೀರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮಗು ಹುಟ್ಟಿದಾಗಿನಿಂದ ಅದು 7 ವರ್ಷ ತಲುಪುವುದರೊಳಗೆ ಒಂದು ವಿತ್ ಅಟ್ಟರ್ ಕಾನ್ಸಂಟ್ರೇಷನ್ ಪೇರೆಂಟ್ಸ್ ಶುಡ್ ಬ್ರಿಂಗ್ ಅಪ್ ದಿ ಚಿಲ್ಡ್ರನ್ ಅಂತ ಹೇಳ್ತಾನೆ. 7 ವರ್ಷದವರೆಗೆ ಮಗುವಿನ ಶರೀರದ ಬಗ್ಗೆ ಗಮನ ಕೊಡ್ಬೇಕು. ಅದು ಸೇವಿಸುವ ಆಹಾರದಲ್ಲಿ ಪೌಷ್ಟಿಕಾಂಶ ಇರುವಂತೆ ನೋಡಿಕೊಳ್ಳಬೇಕು. ಇದು ಇವತ್ತು ನೆನ್ನೆ ಹೇಳಿದಂತ ಮಾತಲ್ಲ, ಇದು 2,500 ವರ್ಷಗಳ ಹಿಂದೆ ಅರಿಸ್ಟಾಟಲ್ ಹೇಳಿರುವಂತಹ ಒಂದು ಬುದ್ಧಿವಂತಿಕೆಯ ಮಾತು. ಆದ್ರಿಂದ ಮಗುವಿನ ತರಬೇತಿ ಚಿಕ್ಕ ವಯಸ್ಸಿನಲ್ಲೇ ಆರಂಭ ಆಗ್ಬೇಕು ಅಂತ ಹೇಳಿ, ಆಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಒಂದು ಮಾತು ನಮ್ಮಲ್ಲಿ ಏನಿದೆ, ಅದರ ಪ್ರಕಾರ ಮಗುವಿನ ಆರಂಭದ ಅವಸ್ಥೆಯಲ್ಲೇ ಅದಕ್ಕೆ ಶಿಕ್ಷಣ ತರಬೇತಿ ಇದು ಪ್ರಾರಂಭ ಆಗ್ಬೇಕು. ಜೊತೆಗೆ ಹೆಣ್ಣು ಮಗು ಇರ್ಲಿ ಗಂಡು ಮಗು ಇರ್ಲಿ, ಅದು ಉತ್ತಮವಾದ ಜನಗಳ ಸಹವಾಸದಲ್ಲಿ ಬೆಳೆಯುವಂತೆ ನೋಡಿಕೊಳ್ಳಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮಗುವಿನ ಸಹವಾಸ ಬಹಳ ಚೆನ್ನಾಗಿರ್ಬೇಕು ಅಂತ. ಈ ಉತ್ತಮ ಶಿಕ್ಷಕನಲ್ಲಿ ಇರ್ಬೇಕಾದಂತ ಗುಣಗಳು ಯಾವುದು ಅಂತ ಶಿಕ್ಷಣ ತಜ್ಞರು ಪಟ್ಟಿ ಮಾಡುವಾಗ ಈ ಮಾತನ್ನು ಹೇಳ್ತಾರೆ: ಚೇರ್ಫುಲ್ನೆಸ್, ಕ್ವಯಟ್ನೆಸ್, ಕಾಂಪ್ರಿಹೆನ್ಸಿವ್ ಅಂಡ್ ಈಸಿ ಮ್ಯಾನರ್ ಆಫ್ ಇಂಪಾರ್ಟಿಂಗ್ ನಾಲೆಡ್ಜ್. ಉತ್ತಮವಾದ ಶಿಕ್ಷಕನಲ್ಲಿ ಇರ್ಬೇಕಾದಂತ ಗುಣಗಳು: ಆತ ಉಲ್ಲಾಸದಿಂದ ಇರಬೇಕು, ಶಾಂತ ಚಿತ್ತನಾಗಿರ್ಬೇಕು, ಸಮಗ್ರವಾಗಿಯೂ ಸುಲಲಿತವಾಗಿಯೂ ತಿಳಿಸಿಕೊಡುವಂತ ಒಂದು ಪ್ರೌಢಿಮೆ ಆತನಲ್ಲಿ ಇರಬೇಕು. ಕೆಪಾಸಿಟಿ ಟು ಇಂಪಾರ್ಟ್ ನಾಲೆಡ್ಜ್ ವಿತ್ ಕ್ವಯಟ್ನೆಸ್, ಚೇರ್ಫುಲ್ನೆಸ್ ಅಂಡ್ ಎ ಕಾಂಪ್ರಿಹೆನ್ಸಿವ್ ಅಪ್ರೋಚ್. ಆ ರೀತಿಯಾದಂತ ಉಲ್ಲಾಸ ಪ್ರವೃತ್ತಿಯವನು, ಲಘು ಬಗೆಯಿಂದ ಪಾಠ ಪ್ರವಚನ ಮಾಡುವಂತವನು, ಶಾಂತ ಚಿತ್ತನು, ಸಮಗ್ರವಾಗಿಯೂ ಸುಲಲಿತವಾಗಿಯೂ ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಒಂದು ಪ್ರೌಢಿಮೆ ಉಳ್ಳವನು ಆಗಿರ್ಬೇಕು ಅನ್ನೋದು ನಿರೀಕ್ಷೆ. ಲಾರ್ಡ್ ಡಾರ್ಬಿ ಅಂತ ಒಬ್ಬ ಬ್ರಿಟಿಷ್ ಶಿಕ್ಷಣ ತಜ್ಞ ಒಂದ್ ಮಾತು ಹೇಳ್ತಾನೆ. ಅದೇನ್ ಮಾತು ಅಂದ್ರೆ, that the years between 14 and 20 are the most important years. ಒಂದು ಮಗುವಿನ ಜೀವಿತದ ಅವಧಿ ಒಳಗಡೆ 14 ವರ್ಷದಿಂದ 20 ವರ್ಷದ ಅವಧಿ ಏನಿದೆ ಅದು ಬಹಳ ಮುಖ್ಯವಾದಂತ ಅವಧಿ. ಯಾತಕ್ಕಂದ್ರೆ ಆ ಮಗು ಉತ್ತಮ ಪ್ರಜೆಯಾಗಿ ವಿಕಸಿಸಬಹುದು ಅಥವಾ ಸಹವಾಸ ದೋಷದಿಂದ ಅದು ಪತನವಾಗಬಹುದು, ಅವನತಿ ಹೊಂದಬಹುದು, ಅದು ಸಂಪೂರ್ಣವಾಗಿ ತನ್ನ ಹಾದಿಯನ್ನ ತಪ್ಪಲು ಕೂಡ ಸಾಧ್ಯವಿದೆ. ಹಾಗಾಗಿ 14 ವರ್ಷದಿಂದ 20 ವರ್ಷದ ಅವಧಿ ಒಂದು ಮಗುವಿನ ಜೀವನದಲ್ಲಿ ಬಹಳ ಕ್ರಿಟಿಕಲ್ ಆದಂತ, ಕ್ರೂಷಿಯಲ್ ಆದಂತ ಅವಧಿ. ಅಂಥ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಜವಾಬ್ದಾರಿಯನ್ನ ಹೊತ್ತಿರುವ ತಾವೆಲ್ಲ ಈ ಡಾರ್ಬಿ ಅವರ ಮಾತನ್ನ ಬಹಳ ಗಮನ ಇಟ್ಟು ಕೇಳ್ಬೇಕು, ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ಬೇಕು. ಆ ವಯೋಮಾನದಲ್ಲಿ, ಹದಿಹರೆಯದ ಆ ವಯೋಮಾನದಲ್ಲಿ ಮಗು ಒಂದು ಜ್ಞಾನ ವಿಕಾಸದಲ್ಲಿ ಅದು ದೊಡ್ಡದನ್ನ ಸಾಧಿಸಬಹುದು, ಅಥವಾ ಹಾದಿ ತಪ್ಪಿದರೆ ಬೇರೆ ಬೇರೆ ಕಾರಣಗಳಿಂದ ಅದು ಸಂಪೂರ್ಣವಾಗಿ ತನ್ನ ಗುರಿಯಿಂದ ಅದು ವಿಮುಖವಾಗಬಹುದು. ಆ ಸಾಧ್ಯತೆ ಇದ್ದೇ ಇದೆ. ಹಾಗಾಗಿ ಮೌಲ್ಯಗಳನ್ನ ತನ್ನ ಶಿಷ್ಯರಿಗೆ ತಲುಪಿಸುವಂತ ಗುರುವಾದವನು ಈ ವಯಸ್ಸಿನ ಮಕ್ಕಳನ್ನ ಅತ್ಯಂತ ಜವಾಬ್ದಾರಿಯಿಂದ ತಿದ್ದುತ್ತಾ ಇರ್ಬೇಕಾಗತ್ತೆ. ಅದು ನಮ್ಮೆಲ್ಲರ ಮೇಲೂ ಇರುವಂತ ಒಂದು ಹೊಣೆಗಾರಿಕೆ. ಅಂಥ ಶಿಕ್ಷಕ ಭಾಷೆಯನ್ನು ಅತ್ಯಂತ ಶ್ರದ್ಧೆಯಿಂದ ರೂಢಿಸಿಕೊಂಡವನಾಗಿರ್ತಾನೆ, ಇದು ನಿರೀಕ್ಷೆ. ಹಾಗೆ 14 ವರ್ಷದಿಂದ 24 ವರ್ಷದ
ಅವಧಿ ಒಳಗಡೆ, ಅಂದ್ರೆ ಈ ಭಾಷೆಯನ್ನ ಕಲಿಯುವ ಕ್ರಮ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗಿರುತ್ತೆ. ಆದ್ರೆ ಆ ಅವಧಿಯಲ್ಲಿ ಇನ್ನೂ ಕೂಡ ಮುಖ್ಯವಾದಂತಹ ಪಾತ್ರವನ್ನ ಶಿಕ್ಷಕ ವಹಿಸ್ಬೇಕಾಗುತ್ತೆ. ಭಾಷೆಯನ್ನ ತಿದ್ದುವ ದೃಷ್ಟಿಯಿಂದ ಭಾಷೆ ವಿಷಯದಲ್ಲಿ ಇನ್ಫೀರಿಯರ್ ಎನಿಸಿಕೊಳ್ಳಬಾರದು ಎಂಬುದೇ ಅವನ ಸಂಕಲ್ಪ. ಯಾವನೇ ಒಬ್ಬ ಶಿಕ್ಷಕ ಬೋಧಕ ಭಾಷೆ ವಿಷಯದಲ್ಲಿ ಇನ್ಫೀರಿಯರ್ ಅಂತ ಅನ್ಸ್ಕೊಳ್ಳೇಬಾರದು. ಅದು ಬಹಳ ಮುಖ್ಯ. ಆ ಮಕ್ಕಳ ಮನಸ್ಸ ಮೇಲೆ ಬಹಳ ಪರಿಣಾಮವನ್ನ ಬೀರುತ್ತೆ ಅದು. ಅದರಿಂದ ಭಾಷೆಯನ್ನ ಅತ್ಯಂತ ಸಮರ್ಥವಾಗಿ ಸಮರ್ಪಕವಾಗಿ ಆರ್ಜಿಸಿಕೊಂಡು ಅದರ ಮುಖಾಂತರ ಮಕ್ಕಳಿಗೆ ಜ್ಞಾನವನ್ನು ಪ್ರಸಾರ ಮಾಡುವ ಕ್ರಮವನ್ನು ಒಬ್ಬ ಶಿಕ್ಷಕ ಕಲಿಬೇಕಾಗುತ್ತೆ. ಭಾಷೆ ಬಗ್ಗೆ ಯಾತಕ್ಕೆ ಒಬ್ಬ ಶಿಕ್ಷಕ ಇಷ್ಟೊಂದು ಕಾಳಜಿ ತೋರ್ತಾನೆ ಅಂತ ಹೇಳಿದ್ರೆ, ಅದು ಪ್ಯೂರಿಟಿ ಮತ್ತು ಎಲಿಗೆನ್ಸ್ ನಿಂದ ಕೂಡಿದ ಮಾತುಗಳನ್ನಾಡ್ಬೇಕು ಒಬ್ಬ ಶಿಕ್ಷಕ ಅಂತ ಸಮಾಜ ನಿರೀಕ್ಷೆ ಮಾಡುತ್ತೆ. ಅವನು ದಿನವಹಿ ಬೋಧಿಸುವ ಮಕ್ಕಳು ಆಡಿಯನ್ಸ್ ಏನಿದ್ದಾರೆ ಅವರು ಕೂಡ ನಿರೀಕ್ಷೆ ಮಾಡ್ತಾರೆ. ಮುಖ್ಯವಾಗಿ ಆ ಬೋಧಕನ ಭಾಷೆಯಲ್ಲಿ ಪ್ಯೂರಿಟಿ ಅಂಡ್ ಎಲಿಗೆನ್ಸ್, ಶುದ್ಧತೆ ಮತ್ತು ಸೌಷ್ಠವ. ಯಾವ ಭಾಷೆಗೆ ಸೌಷ್ಠವ ಇಲ್ಲ ಅದು ನೇರವಾಗಿ ನಮ್ಮ ಆಡಿಯನ್ಸ್ನ ಹೃದಯವನ್ನ ಅದು ಮುಟ್ಟೋದಿಲ್ಲ, ತಟ್ಟೋದಿಲ್ಲ. ಆ ಕಾರಣದಿಂದ ಎಳೆಯ ಮಕ್ಕಳನ್ನ ಪ್ರತಿದಿನವೂ ತಾವು ನೋಡುವ ಒಂದು ಸುವರ್ಣಾವಕಾಶವನ್ನು ಪಡೆದಿರೋದ್ರಿಂದ ನಮ್ಮ ಭಾಷೆಯಲ್ಲಿ ಪ್ಯೂರಿಟಿ ಇರ್ಬೇಕಾಗತ್ತೆ, ಎಲಿಗೆನ್ಸ್ ಇರ್ಬೇಕಾಗತ್ತೆ. ಅರ್ಥಾತ್ ಶುದ್ಧತೆ ಮತ್ತು ಸೌಷ್ಠವ ಅದು ಬಹಳ ಮುಖ್ಯ. ಕೇವಲ ಫ್ಲೂಯೆಂಟ್ ಆಗಿ ಮಾತಾಡಿದ್ರೆ ಸಾಲದು, ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಕಲಿತರೆ ಸಾಲದು. ವ್ಯಾಕರಣಬದ್ಧವಾಗಿಯೂ ಇರ್ಬೇಕು, ಸೂಕ್ತವಾದ ಉಚ್ಚಾರಣೆ ಕೂಡ ಇರ್ಬೇಕಾಗತ್ತೆ. ಪದಗಳಿಗೆ ತಡಕಾಡದೆ ನಿರರ್ಗಳವಾಗಿ ಮಾತಾಡುವಂತಹ ಒಂದು ಸನ್ನಿವೇಶ ನಾವು ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಅವರು ಅಂತ ಬಣ್ಣಿಸ್ತೇವೆ. ಖಂಡಿತವಾಗಿಯೂ ಪದಗಳಿಗೆ ತಡಕಾಡದೆ ನಿರರ್ಗಳವಾಗಿ ಮಾತಾಡುವಂತಹದ್ದು ಫ್ಲೂಯೆನ್ಸಿ ಅಲ್ಲ. ನಾವು ನಿಜವಾಗ್ಲೂ ಫ್ಲೂಯೆಂಟ್ ಆಗಿ ಒಬ್ರು ಮಾತಾಡ್ತಾ ಇದ್ದಾರೆ ಅಂತ ಭಾವಿಸೋದು ಯಾವಾಗಂದ್ರೆ ಅದು ಗ್ರಾಮೆಟಿಕಲ್ ಆಗಿ ಕರೆಕ್ಟ್ ಆಗಿರ್ಬೇಕು ಮತ್ತು ಅದರ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಯಾವುದೇ ಭಾಷೆ ಆಗ್ಲಿ, ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ತಮಿಳ್ ಆಗ್ಲಿ, ಫ್ರೆಂಚ್ ಆಗ್ಲಿ, ಜರ್ಮನ್ ಆಗ್ಲಿ, ಯಾವುದೇ ಭಾಷೆ ಆಗ್ಲಿ, ಅದು ಗ್ರಾಮೆಟಿಕಲಿ ಇಟ್ ಶುಡ್ ಬಿ ಕರೆಕ್ಟ್ ಅಂಡ್ ಅಟ್ ದಿ ಸೇಮ್ ಟೈಮ್ ದಿ ಪ್ರೊನೌನ್ಸಿಯೇಷನ್ ಶುಡ್ ಬಿ ಆಫ್ ವೆರಿ ಹೈ ಆರ್ಡರ್. They should not only speak the language fluently, but they must speak with correct grammar and good accent. ಅನ್ನೋದನ್ನ ಬೋಧಕರಿಂದ ಯಾವಾಗ್ಲೂ ಸಮಾಜ ನಿರೀಕ್ಷೆ ಮಾಡುತ್ತೆ, ತಮ್ಮ ಸಹೋದ್ಯೋಗಿಗಳು ನಿರೀಕ್ಷೆ ಮಾಡ್ತಾರೆ, ಮಕ್ಕಳಂತೂ ವಿದ್ಯಾರ್ಥಿಗಳಂತೂ ಖಂಡಿತವಾಗಿಯೂ ನಿರೀಕ್ಷೆ ಮಾಡೇ ಮಾಡ್ತಾರೆ. ಈ ವಿಷಯದಲ್ಲಿ ಯಾವುದೇ ತರಹದ ರಾಜಿಗೆ ನಾವು ಒಳಗಾಗಬಾರ್ದು. ಈಗ ಬೇಕಾದಷ್ಟು ಸಲಕರಣೆಗಳಿದೆ. ಹೌ ಟು ಅಕ್ವೈರ್ ಗುಡ್ ಲ್ಯಾಂಗ್ವೇಜ್ ಅನ್ನೋ ಸಮಸ್ಯೆ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಸಮಸ್ಯೆಯಾಗಿ ಉಳಿದೇ ಇಲ್ಲ. ಬೇಕಾದಷ್ಟು ಅವೆನ್ಯೂಸ್ ನಿಂದ ನಾವು ಭಾಷೆಯನ್ನ ರೂಢಿಸ್ಕೊಳ್ಬಹುದು, ತಪ್ಪನ್ನ ತಿದ್ದುಕೊಳ್ಬಹುದು, ಅದರ ಮೇಲೆ ಪ್ರಭುತ್ವವನ್ನ ಸಾಧಿಸಬಹುದು. ಆ ಸಾಧನೆಯಿಂದಾಗಿ ನಮ್ಮ ಬೋಧನೆಗೆ ಒಂದು ಹೊಸ ರೀತಿಯ ಮೆರುಗು ಬರುತ್ತೆ, ಪ್ರೌಢಿಮೆ ಬರುತ್ತೆ ಮತ್ತು ಆ ಮಾತನ್ನ ಕೇಳುವಂತ ಮಕ್ಕಳು, ವಿದ್ಯಾರ್ಥಿ ಸಮೂಹ ಅವರು ಕೂಡ ವಿಕಸಿತರಾಗಿ ಭಾಷೆಯನ್ನ ಶುದ್ಧವಾಗಿ ಮಾತಾಡೋದನ್ನ ಕಲಿತು ನಮ್ಮ ಸಮಾಜ ಬೇರೊಂದು ರೀತಿಯ ಕಳೆಯಿಂದ ಕಂಗೊಳಿಸುತ್ತೆ. ಅದರ ಅಡ್ವಾಂಟೇಜಸ್ ಬಹಳ ಇದೆ ಸಮಾಜದಲ್ಲಿ. ಉತ್ತಮ ಶಿಕ್ಷಕನಾದವನು ಸದಾ ಪುಸ್ತಕಗಳ ಕಡೆಗೆ ಗಮನ ಸೆಳೀತಾ ಇರ್ತಾನೆ. ಅಂದ್ರೆ ಪುಸ್ತಕಗಳನ್ನ ಓದುವುದರ ಕಡೆಗೆ ಮಕ್ಕಳ ಗಮನವನ್ನ ಸೆಳೀತಾ ಇರ್ತಾನೆ ಯಾವಾಗ್ಲೂ ಕೂಡ. ಈಗ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಬರಾಕ್ ಒಬಾಮಾ ಅವರು, ಇವಾಗ ಅವರು ಮಾಜಿ ಅಧ್ಯಕ್ಷರು, ನಿಮಗ್ ಗೊತ್ತಿದೆ. ಅವರು ಅಧ್ಯಕ್ಷರಾಗಿದ್ದಾಗ ಅವರ ಅನುಭವನ್ನ, ವೈಟ್ ಹೌಸ್ ನಲ್ಲಿ ಅವರ ಅನುಭವನ್ನ ಮತ್ತು ಜಗತ್ತಿನಾದ್ಯಂತ ಏನೇನು ಘಟನಾವಳಿಗಳು ನಡೀತಾ ಇತ್ತು ಅದನ್ನ ತಾವು ಹೇಗೆ ನಿಭಾಯಿಸಿದರು ಅದನ್ನೆಲ್ಲ ಒಂದು ಎ ಪ್ರಾಮಿಸ್ ಲ್ಯಾಂಡ್ ಅನ್ನೋ ಹೊಸ ಪುಸ್ತಕದಲ್ಲಿ ಅವರು ಬರ್ಕೊಂಡಿದ್ದಾರೆ. ಅಂದ್ರೆ ಇದು ಕೇವಲ ಒಬ್ಬ ರಾಜಕಾರಣಿ ಬರೆದಿರುವ ಪುಸ್ತಕ ಅಂತ ತಾವು ಭಾವಿಸಬಾರ್ದು. ಜಗತ್ತಿನಾದ್ಯಂತ ಇವತ್ತು ಬರಾಕ್ ಒಬಾಮಾ ಬರೆದಿರುವ ಎ ಪ್ರಾಮಿಸ್ಡ್ ಲ್ಯಾಂಡ್ ಅನ್ನೋ ಪುಸ್ತಕವನ್ನ ಜನ ಓದ್ತಾ ಇದ್ದಾರೆ. ಅಂದ್ರೆ ಹಲವು ಕಾರಣಗಳಿಗೋಸ್ಕರ ಮುಖ್ಯ ಸ್ಥಾನದಲ್ಲಿದ್ದಂತ ಒಬ್ಬ ಅಮೆರಿಕದ ಅಧ್ಯಕ್ಷ ಸಮಕಾಲೀನ ಆಗುಹೋಗುಗಳ ಬಗ್ಗೆ ಧ್ಯಾನ ಸ್ಥಿತಿಯಲ್ಲಿ ಬರೆದಿರುವಂತ ಪುಸ್ತಕ. ಇದನ್ನ ಒಂದು ಉದಾಹರಣೆಯಾಗಿ ತಮ್ಮ ಗಮನ ಕೊಡ್ತಾ ಇದ್ದೀನಿ. ಸುತ್ತಮುತ್ತಲು ಏನೇನು ಬಹಳ ಮಹತ್ವದ ಪುಸ್ತಕಗಳು ಅಚ್ಚಾಗ್ತಾ ಇದೆ, ಜಗತ್ತಿನ ಜನರ ಗಮನವನ್ನು ಸೆಳೀತಾ ಇದೆ. ಅದರ ತಿರುಳನ್ನು ನಾವು ತಿಳ್ಕೊಂಡು ಆ ಮಕ್ಕಳಿಗೆ ಸಾಧ್ಯವಾದರೆ ತರಗತಿಯ ಸಂದರ್ಭದಲ್ಲಿ ಹೇಳುವಂತ ಒಂದು ಅವಕಾಶವನ್ನ ನಾವು ಕಲ್ಪಿಸ್ಕೋಬೇಕಾಗಿದೆ. ನಾವು ಓದಿ ಇದು ಹೀಗಿದೆ ಇಂತಿಂತವ್ರು ಇಂಥ ಪುಸ್ತಕ ಬರೆದಿದ್ದಾರೆ, ಸಮಕಾಲೀನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದು ಮುಖ್ಯ ಅಂತ ನಮ್ಮ ಆಡಿಯನ್ಸ್ಗೆ, ಯಂಗ್ ಆಡಿಯನ್ಸ್ಗೆ ಡೇ ಇನ್ ಅಂಡ್ ಡೇ ಔಟ್ ನಾವು ತಲುಪಿಸದೆ ಹೋದ್ರೆ
ಬಹಳ ದೊಡ್ಡ ಅನ್ಯಾಯ ಮಾಡೋದಂಗಾಗುತ್ತೆ. ಆ ದೃಷ್ಟಿಯಿಂದ ಬೋಧಕರಾದವರು ಸದಾ ಪುಸ್ತಕದ ಸಹವಾಸದಲ್ಲಿರ್ಬೇಕು, ಪುಸ್ತಕಗಳನ್ನ ಕುರಿತು ಮಾತಾಡ್ತಾ ಇರ್ಬೇಕು, ಅದನ್ನ ಬಲ್ಲವರೊಡನೆ ಚರ್ಚೆ ಮಾಡ್ತಿರ್ಬೇಕು, ಅದನ್ನ ಸಾರಾಂಶ ರೂಪದಲ್ಲಿ ಒಂದ್ ಕಡೆ ಟಿಪ್ಪಣಿ ಬರೆದು ಇಟ್ಟು ಮುಂದೆ ಅದನ್ನ ಮಕ್ಕಳಿಗೆ ತಲುಪಿಸ್ಬೇಕು ಅಂತ. ಯಾಕಂದ್ರೆ ಈ ಮಹತ್ವದ ಪುಸ್ತಕಗಳನ್ನ ನಾವು ಯಾತಕ್ಕೆ ಓದ್ಬೇಕು ಅಂದ್ರೆ, ಇನ್ ದಿ ಬೆಸ್ಟ್ ಬುಕ್ಸ್ ಗ್ರೇಟ್ ಮೆನ್ ಟಾಕ್ ಟು ಅಸ್, ಗಿವ್ ಅಸ್ ದೇರ್ ಮೋಸ್ಟ್ ಪ್ರಿಷಿಯಸ್ ಥಾಟ್ಸ್ ಅಂಡ್ ಪೋರ್ ದೇರ್ ಸೋಲ್ಸ್ ಟು ಅವರ್ಸ್. ಬಹಳ ದೊಡ್ಡ ವ್ಯಕ್ತಿಗಳು ಅವರ ಪುಸ್ತಕದಲ್ಲಿ ಏನು ಆಲೋಚನೆಗಳನ್ನ ಬರೆದಿದ್ದಾರೆ ಅದನ್ನ ತಮ್ಮ ಆತ್ಮದಿಂದ ನಮ್ಮ ಆತ್ಮಕ್ಕೆ ಸುರಿಯುತ್ತಾರೆ ಅನ್ನೋ ಮಾತನ್ನ ಈ ಕೊಟೇಶನ್ ನಮ್ಗೆ ಹೇಳುತ್ತೆ. ತಮ್ಮ ಬಹಳ ಉತ್ಕೃಷ್ಟವಾದಂತ ಆಲೋಚನೆಗಳನ್ನ ತಮ್ಮ ಆತ್ಮದಿಂದ ತೆಗೆದು ನಮ್ಮ ಆತ್ಮಕ್ಕೆ ಸುರಿತಾರೆ ಅನ್ನುವ ಒಂದು ಹಾಲನ್ನ ಒಂದ್ ಪಾತ್ರದಿಂದ ಇನ್ನೊಂದು ಪಾತ್ರೆಗೆ ನಾವು ಸುರಿತೀವಲ್ಲ, ಆ ರೀತಿಯಾಗಿ ಒಬ್ಬ ದೊಡ್ಡ ವ್ಯಕ್ತಿಗಳು ತಮ್ಮ ದೊಡ್ಡ ಆಲೋಚನೆಗಳನ್ನ ತಮ್ಮ ಆತ್ಮದಿಂದ ನಮ್ಮ ಆತ್ಮಗಳಿಗೆ ಸುರಿತಾರೆ ಅನ್ನೋ ಒಂದು ರೂಪಕಾತ್ಮಕವಾದಂತ ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ವಿ ಮಸ್ಟ್ ಅಲೌ ಸೇಕ್ರೆಡ್ ರೈಟರ್ಸ್ ಟು ಎಂಟರ್ ಅವರ್ ಅಬೌಟ್ಸ್. ಇದು ಬಹಳ ಮುಖ್ಯ. ಸೇಕ್ರೆಡ್ ರೈಟರ್ಸ್ ಅಂದ್ರೆ ಶ್ರೇಷ್ಠ ಲೇಖಕರು ಅನ್ನೋ ಅರ್ಥದಲ್ಲಿ. ಆ ಶ್ರೇಷ್ಠ ಲೇಖಕರನ್ನ ನಮ್ಮ ಅಂಗಳಕ್ಕೆ, ಮನೆಯ ಅಂಗಳಕ್ಕೆ, ಮನದ ಅಂಗಳಕ್ಕೆ ನಾವು ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಬೇಕು. ವಾಲ್ಮೀಕಿ ರಾಮಾಯಣ ಇರ್ಬೋದು, ವ್ಯಾಸರ ಮಹಾಭಾರತ ಇರ್ಬೋದು, ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಇರ್ಬೋದು, ಶೇಕ್ಸ್ಪಿಯರ್ನ ನಾಟಕಗಳಿರ್ಬೋದು, ಇವೆಲ್ಲ ಒಂದು ಅರ್ಥದಲ್ಲಿ ಕಲ್ಪನೆಯ ಆಧಾರದ ಮೇಲೆ ತಮ್ಮ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಆದ್ರೂ ಕೂಡ ಮನುಷ್ಯನ ಮನಸ್ಸು ಮತ್ತು ಹೃದಯ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕಾಲ್ಪನಿಕವಾದಂತ ಭಾಷೆ, ಕಾಲ್ಪನಿಕವಾದಂತಹ ಘಟನಾವಳಿಗಳು ನಮ್ಮ ವಾಸ್ತವವಾದ ಬದುಕಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ತಾವು ಭಾವಿಸಬೇಡಿ. ಯಾಕಂದ್ರೆ ಅವರು ಕಾಲ್ಪನಿಕವಾದ ಘಟನೆಗಳನ್ನ ಹೇಳ್ತಾನೆ ವಾಸ್ತವ ಜಗತ್ತಿಗೆ ಸಲ್ಲಬಹುದಾದಂತ ನಿದರ್ಶನ ರೂಪದಲ್ಲಿ ಅವರು ಕಾವ್ಯಾತ್ಮಕವಾಗಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಖಂಡಿತವಾಗಿಯೂ ನಮ್ಗೆ ಅದು ಅನ್ವಯಿಸುತ್ತೆ ಇವತ್ತಿನ ಪ್ರಪಂಚಕ್ಕೆ. ಅಂದ್ರೆ ಗುರುವಾದವನ್ನು ನಾವು ಸದಾ ಬೌದ್ಧಿಕ ವಲಯದಲ್ಲಿ, ಸ್ನೇಹದಲ್ಲಿ ಇರೋದಕ್ಕೆ ಅನುವು ಮಾಡಿಕೊಡ್ತಾನೆ. ಯಾವಾಗ್ಲೂ ಬೌದ್ಧಿಕವಾದಂತ ವಲಯ, ಈ ಲೌಕಿಕ ವಲಯ ನಿಜ, ಒಂದು ವರ್ಲಿ ಎನ್ವಿರಾನ್ಮೆಂಟ್ ಇರುತ್ತೆ. ದಿನವಹಿ ನಾವು ಉಣ್ಣೋದು, ತಿನ್ನೋದು, ಮಲಗೋದು, ಈ ರೀತಿಯಾದಂತ ಒಂದು ಲೋಕ ಇದೆ. ಅದರ ಜೊತೆಗೆ ಒಬ್ಬ ನಿಜವಾದ ಅಪ್ಪಟ ಗುರುವಾದವನು ಒಂದು ಬೌದ್ಧಿಕ ವಲಯದಲ್ಲಿ ನಾವು ಸದಾ ವಿಹರಿಸುವಂತೆ ಜಾಗೃತನಾಗಿ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇರ್ತಾನೆ. ರಕ್ತ ಮಾಂಸದಿಂದ ಕೂಡಿದಂತ ವ್ಯಕ್ತಿಗಳ ಸಹವಾಸ ನಮಗೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಉತ್ತಮ ಪುಸ್ತಕಗಳ ಸಹವಾಸದಿಂದ ನಾವು ದೊಡ್ಡದನ್ನ ಎಟಕಿಸ್ಕೊಳ್ಳಬಹುದು ಅನ್ನೋ ಧೈರ್ಯವನ್ನ ಒಬ್ಬ ಗುರು ಕೊಡ್ತಾ ಇರ್ತಾನೆ. ನಾವು ಯಾವಾಗ್ಲೂ ರಕ್ತ ಮಾಂಸದಿಂದ ಕೂಡಿದಂತ ಶ್ರೇಷ್ಠ ಜನಗಳನ್ನ ಜಗತ್ತಿನಲ್ಲಿ ಭೇಟಿ ಮಾಡಕ್ ಸಾಧ್ಯವಿಲ್ಲ. ಈಗ ಒಬ್ಬ ಕುವೆಂಪುವನ್ನ, ಒಬ್ಬ ಬೇಂದ್ರೆಯವನ್ನ ನಾವು ನೋಡಕ್ ಸಾಧ್ಯವಿಲ್ಲ. ಆದ್ರೆ ಅವರ ಪುಸ್ತಕ, ಅವರ ಆಲೋಚನೆ, ಅವರ ಕಾವ್ಯ, ಅದರ ಮುಖಾಂತರ ಅವ್ರ ಶಕ್ತಿ, ಸರ್ವಸ್ವವನ್ನು ಕೂಡ ನಾವು ಅದನ್ನ ಪರಿಚಯ ಮಾಡ್ಕೊಳ್ಬಹುದು. ಫ್ರೀ ಆಕ್ಸೆಸ್ ಟು ಗುಡ್ ಲಿಟ್ರೇಚರ್ is an essential element in the education of children and young people. ಉತ್ತಮವಾದಂತ ಸಾಹಿತ್ಯ ಕೃತಿಗಳನ್ನ ಎಳೆಯ ಮಕ್ಕಳಿಗೆ ಹಾಗೂ ಹದಿಹರೆಯದವರಿಗೆ ದಕ್ಕಿಸಬೇಕು ಅನ್ನೋದು ಗುರುವಿನ ಒಂದು ದೊಡ್ಡ ಜವಾಬ್ದಾರಿ. ಒಬ್ಬ ಗುರುವಿನ ಗುರಿ ವಿದ್ಯಾರ್ಥಿಗಳ ಮನಸ್ಸಿಗೆ ಸಂಸ್ಕಾರ ತರೋದೇ ಆಗಿರೋದ್ರಿಂದ ಉತ್ತಮ ಸಾಹಿತ್ಯದ ಮೂಲಕ ಅದನ್ನ ಸಾಧಿಸಬಹುದು ಅಂತ ಗುರು ನಮ್ಗೆ ಹೇಳ್ಕೊಡ್ತಾನೆ. ಅದರಿಂದ ಪುಸ್ತಕಗಳ ಮೇಲೆ ಒಬ್ಬ ಶಿಕ್ಷಕ ಯಾಕಿಷ್ಟು ಒತ್ತು ಕೊಟ್ಟು ಹೇಳ್ತಾನೆ ಅಂತ ನೀವು ಭಾವಿಸ್ಬೋದು. ಕಾರಣ ಇಷ್ಟೇ, ರೀಡಿಂಗ್ ಬುಕ್ಸ್ ಪ್ರೊವೈಡ್ಸ್ ಅಸ್ ಎ ಟೇಸ್ಟ್, ಎನ್ ಇನ್ಸ್ಟ್ರೂಮೆಂಟ್ ಅಂಡ್ ಎ ಮೋಡ್ ಆಫ್ ಪ್ಲೆಜರಬಲ್ ಗ್ರಾಟಿಫಿಕೇಶನ್. ಪುಸ್ತಕಗಳನ್ನ ಓದೋದ್ರಿಂದ ನಮ್ಮಲ್ಲಿ ಒಂದು ಅಭಿರುಚಿ ಉಂಟಾಗತ್ತೆ, ಆಹ್ಲಾದಕರವಾದಂತ ತೃಪ್ತಿಯನ್ನ ನೀಡುವ ವಿಧಾನ ಮತ್ತು ಸಲಕರಣೆಗಳು ನಮಗೆ ದಕ್ಕತ್ತೆ. ಆ ದೃಷ್ಟಿಯಿಂದ ನಾವು ಈ ತರದ ಉತ್ತಮ ಕೃತಿಗಳನ್ನ ಓದ್ತಾ ಇರ್ಬೇಕು. ಹಾಗೇನೆ ಪುಸ್ತಕಗಳಲ್ಲಿ ನಾವು ಕಾಣುವಂತ ಪಾತ್ರಗಳು ಅತ್ಯಂತ ವಿವೇಕವಂತವಾಗಿರುವ ಪಾತ್ರಗಳನ್ನ ನೋಡ್ತೀವಿ. ಉತ್ತಮ ಹಾಸ್ಯಗಾರರ ಪಾತ್ರಗಳು ಅಲ್ಲಿ ಇರುತ್ತೆ, ಸುಮಕೋಮಲ ವ್ಯಕ್ತಿಗಳಿರ್ತಾರೆ, ಸಾಹಸಿಗಳಿರ್ತಾರೆ, ಹಾಗೇನೆ ಪರಿಶುದ್ಧ ಜೀವಿಗಳು ಕೂಡ ಇರ್ತಾರೆ. ಅಂದ್ರೆ ಇನ್ ದಿ ಬುಕ್ಸ್ ದಟ್ ವಿ ಎನ್ಕೌಂಟರ್ ವಿ ಕಮ್ ಅಕ್ರಾಸ್ ದಿ ವೈಸೆಸ್ಟ್ ಪೀಪಲ್, ದಿ ಟೆಂಡರೆಸ್ಟ್ ಪೀಪಲ್, ದಿ ಬ್ರೇವೆಸ್ಟ್ ಪೀಪಲ್ ಅಂಡ್ ದಿ ಪ್ಯೂರೆಸ್ಟ್ ಪೀಪಲ್. ಒಂದೇ ಪುಸ್ತಕದಲ್ಲಿ ಇಷ್ಟು ಲಕ್ಷಣಗಳುಳ್ಳ ಪಾತ್ರಗಳು ನಮಗೆ ಸಿಕ್ಕದೇ ಇರ್ಬೋದು. ಬೇರೆ ಬೇರೆ ಪುಸ್ತಕಗಳನ್ನ ಓದೋದ್ರಿಂದ ಈ ರೀತಿಯಾದಂತ
ಬೇರೆ ಬೇರೆ ಶಕ್ತಿ ಇರುವಂತ ಜನರ ಪಾತ್ರಗಳ ಪರಿಚಯ ಆಗುತ್ತೆ. ನಮ್ಮ ಮನಸ್ಸು ಆ ಕಡೆ ಉತ್ತರಮುಖಿಯಾಗಿ ಪ್ರಫುಲ್ಲಿತವಾಗಿ ಅದನ್ನ ಒಂದು ರೆಸ್ಪಾನ್ಸ್ ಮಾಡೋದಕ್ಕೆ, ಗ್ರಹಿಸ್ಕೊಳ್ಳೋದಕ್ಕೆ ಅದು ಸಿದ್ಧವಾಗತ್ತೆ ಅನ್ನೋ ದೃಷ್ಟಿಯಿಂದ. ಅಂದ್ರೆ ಬೋಧಕನಾದವನು ನಾವು ವಿಶ್ವ ಪ್ರಜೆಯಾಗುವಂತೆ ನಮ್ಮನ್ನ ಅಣಿಗೊಳಿಸ್ತಾನೆ. ಎ ರಿಯಲ್ ಟೀಚರ್, ಎ ಗುಡ್ ಟೀಚರ್ ಆಲ್ವೇಸ್ ಟ್ರೈಸ್ ಟು ಮೇಕ್ ಅಸ್ ದಿ ಸಿಟಿಸನ್ಸ್ ಆಫ್ ದಿ ವರ್ಲ್ಡ್. ನಾನು ಯಾವುದೋ ಒಂದು ಊರಿಗೆ ಸೇರಿದವನು, ಕೇರಿಗೆ ಸೇರಿದವನು, ಒಂದು ಜಾತಿ ಜನಾಂಗಕ್ಕೆ, ಒಂದು ಸಮುದಾಯಕ್ಕೆ ಸೇರಿದವನು ಅನ್ನೋ ಭಾವನೆಯನ್ನ ಉಂಟು ಮಾಡುವ ಗುರುವೇ ಅಲ್ಲ. ಅವನು ನಮ್ಮನ್ನ ಹೆಚ್ಚೆಚ್ಚು ಸಂಕುಚಿತಗೊಳಿಸಿ ನಮ್ಮನ್ನ ಒಬ್ಬ ಸಣ್ಣ ವ್ಯಕ್ತಿಯಾಗಿ ಪರಿವರ್ತಿಸ್ತಾನೆ. ಕುವೆಂಪು ಅವರ ಭಾಷೆಯಲ್ಲಿ ಹೇಳೋದಾದ್ರೆ ಅಲ್ಪ ಮಾನವನನ್ನಾಗಿ ನಮ್ಮನ್ನ ಪರಿವರ್ತಿಸ್ತಾನೆ. ನಮಗ್ ಬೇಕಾಗಿರುವಂತ ಗುರು ಯಾರು ಅಂತಂದ್ರೆ ದಟ್ ಟೀಚರ್ ಹೂ ಕ್ರಿಯೇಟ್ಸ್, ಟ್ರಾನ್ಸ್ಫಾರ್ಮ್ಸ್ ಅಸ್ ಇಂಟು ಎ ಸಿಟಿಸನ್ ಆಫ್ ದಿ ವರ್ಲ್ಡ್, ಎ ಯೂನಿವರ್ಸಲ್ ಸಿಟಿಸನ್. ಮತ್ತೆ ಎಲ್ಲ ಯುಗಗಳನ್ನ ನಮ್ಮ ಸಮಕಾಲೀನ ಸಂದರ್ಭಕ್ಕೆ ತಂದು ಕೂರಿಸೋ ಅಂಥವನು ಆದರ್ಶ ಶಿಕ್ಷಕ, ಆದರ್ಶ ಬೋಧಕ. 15ನೇ ಶತಮಾನ ಇರ್ಬೋದು, 12ನೇ ಶತಮಾನ ಇರ್ಬೋದು, 12ನೇ ಶತಮಾನದ ಶರಣರ ವಚನಗಳಿರ್ಬೋದು, 15ನೇ 16ನೇ ಶತಮಾನದ ದಾಸರ ಹಾಡುಗಳಿರ್ಬೋದು, ಕೀರ್ತನೆಗಳಿರ್ಬೋದು, 19ನೇ ಶತಮಾನದ ಶಿಶುನಾಳ ಶರೀಫರದಿರ್ಬೋದು, 20ನೇ ಶತಮಾನದ ಕುವೆಂಪು, ಬೇಂದ್ರೆ ಮುಂತಾದ ಮಹಾಮಹಿಮಾವಂತ ಕವಿಗಳ ಆದರ್ಶ ಇರ್ಬೋದು, ಕಾರಂತರ ಕಾದಂಬರಿಗಳಿರ್ಬೋದು. ಹೀಗೆ ಹಲವು ಶತಮಾನಗಳನ್ನ ನಮ್ಮ ಸಮಕಾಲೀನ ಸಂದರ್ಭಕ್ಕೆ ತಂದು ನಿಲ್ಲಿಸುವ, ನಮ್ಮ ಕರಸ್ಥಳಕ್ಕೆ ಅದನ್ನ ಒಗ್ಗಿಸುವ ಒಬ್ಬ ಆದರ್ಶ ಶಿಕ್ಷಕ ಇರ್ತಾನಲ್ಲ, ಅವನು ವಿದ್ಯಾರ್ಥಿಗಳ ಮನೋವಿಕಾಸಕ್ಕೆ ಬಹಳ ಒದಗಿ ಬರುವಂತ ಶಿಕ್ಷಕ ಅಂತ ಹೇಳ್ಬೋದು. ಮುಖ್ಯವಾಗಿ ಯಾವ ತರದ ಶಿಕ್ಷಣ ವಿಹಿತ ಅನ್ನೋ ಪ್ರಶ್ನೆಗೆ ದಟ್ ಎಜುಕೇಶನ್ ವಿಚ್ ಎನೇಬಲ್ಸ್ ಅಸ್ ಟು ಅಕ್ವೈರ್ ಎ ಸೆಟಲ್ಡ್ ಟೋನ್ ಆಫ್ ಮೈಂಡ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಎಜುಕೇಶನ್. ನಮ್ಮ ವಿಹಿತ ಅನ್ನೋ ಪ್ರಶ್ನೆಗೆ ದಟ್ ಎಜುಕೇಶನ್ ವಿಚ್ ಎನೇಬಲ್ಸ್ ಅಸ್ ಟು ಅಕ್ವೈರ್ ಎ ಸೆಟಲ್ಡ್ ಟೋನ್ ಆಫ್ ಮೈಂಡ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಎಜುಕೇಶನ್. ನಮ್ಮ ಮನಸ್ಸಿನ ತುಮುಲುಗಳನ್ನ, ಒಯ್ದಾಟಗಳನ್ನ ಹೋಗಲಾಡಿಸಿ ಒಂದು ಬಗೆಯ ನಿರುಮ್ಮಳತೆಯನ್ನು ಪ್ರಾಪ್ತಗೊಳಿಸ್ತಾನಲ್ಲ, ಅಂಥ ಶಿಕ್ಷಕ ಬೇಕು. ಆ ರೀತಿ ಪ್ರಾಪ್ತಗೊಳಿಸುವಂತ ಶಿಕ್ಷಣ ಆದರ್ಶಮಯವಾದಂತ ಶಿಕ್ಷಣ. ನಮ್ಮ ಮನಸ್ಸಿನ ತಳಮಳ, ಅದರ ಹೊಯ್ದಾಟ, ಕೋಲಾಹಲ ಇದನ್ನೆಲ್ಲ ತಗ್ಗಿಸಿ ಒಂದು ನಿರಿಮ್ಮಳತೆಯನ್ನು ಅಲ್ಲಿ ಉಂಟು ಮಾಡುವಂತ ಆ ಶಿಕ್ಷಣವೇ ನಿಜವಾದಂತ ಶಿಕ್ಷಣ. ಉತ್ತಮ ಶಿಕ್ಷಕ ಮರೆಯದ ಹಾಗೆ ನಮಗೆ ನೆನಪು ಮಾಡುವಂತ ಇನ್ನೊಂದು ಸತ್ಯ ಇದೆ. ಅದೇನಪ್ಪಾ ಅಂದ್ರೆ, ಹೋಮ್ ಅಂಡ್ ಸ್ಕೂಲ್ ಆರ್ ಆಲ್ವೇಸ್ ಟು ಬಿ ಅಸೋಸಿಯೇಟೆಡ್ ಟುಗೆದರ್. ದ ಟೂ ಆರ್ ಇನ್ಸೆಪರಬಲಿ ಕನೆಕ್ಟೆಡ್. ನಿಜವಾದಂತ ಶಿಕ್ಷಕನಾದವನು ಹೋಮ್ ಮತ್ತೆ ಸ್ಕೂಲ್ ಬೇರೆ ಬೇರೆ ಅಲ್ಲ, ಅವನ್ನ ಅಭಿನ್ನವಾಗಿ ನಾವು ನೋಡ್ಬೇಕು. ಅವುಗಳು ಒಂದೇ ನಾಣ್ಯದ ಎರಡು ಮುಖಗಳು, ಮನೆ ಮತ್ತು ಶಾಲೆ. ನಾವು ಸಂಕುಚಿತ ಮನೋಭಾವದಾರಾದ್ರೆ ಶಾಲೆನೇ ಬೇರೆ ಮನೆನೇ ಬೇರೆ ಅಂತ ಹೇಳಿ ಮಧ್ಯೆ ಅಡ್ಡಗೋಡೆ ಹಾಕ್ಬಿಟ್ಟು ಭಾವಿಸ್ತೀವಿ. ತಪ್ಪದು. ಯಾಕಂದ್ರೆ ಈ ಆರಂಭ ಜೀವನದಲ್ಲಿ ಉತ್ತಮವಾದಂತ ಅಭಿರುಚಿಯನ್ನ, ಅಭ್ಯಾಸಗಳನ್ನ, ಯಾವುದನ್ನು ನಾವು ಟೇಸ್ಟ್ಸ್ ಅಂಡ್ ಹ್ಯಾಬಿಟ್ಸ್ ಅಂತ ಕರಿತೀವಿ, ಅದು ಫಾರ್ಮ್ ಆಗೋದು, ರೂಪಿತವಾಗುವುದು ಕೌಟುಂಬಿಕವಾದ ಪರಿಸರದಲ್ಲಿ. ಹಾಗಾಗಿ ವಾಟ್ ಈಸ್ ಲರ್ನ್ಡ್ ಅಟ್ ಹೋಮ್ ಲೀವ್ಸ್ ಅನ್ ಇಂಡೆಲಿಬಲ್ ಇಂಪ್ರೆಸ್ ಆನ್ ದಿ ಮೈಂಡ್. ಮನೆಯ ವಾತಾವರಣದಲ್ಲಿ ಮಕ್ಕಳು ಏನನ್ನ ಕಲಿತಾ ಹೋಗ್ತಾರೆ ಅವರ ಟೆಂಡರ್ ಏಜ್ ಅಲ್ಲಿ, ಅವರ ಬದುಕಿನುದ್ದಕ್ಕೂ ಚಿರಸ್ಥಾಯಿಯಾಗಿ ಆ ಇಂಪ್ರೆಷನ್ ಉಳಿದು ಬಿಡುತ್ತೆ. ಆ ದೃಷ್ಟಿಯಿಂದ ಮೇಲಿಂದ ಮೇಲೆ ನಾವು ಒತ್ತು ಕೊಟ್ಟು ಹೇಳ್ಬೇಕಾದ್ದೇನು ಅಂದ್ರೆ, ಮನೆಯ ವಾತಾವರಣದಲ್ಲಿ ಒಂದು ಅಭಿರುಚಿ ಮತ್ತು ಉತ್ತಮವಾದಂತ ಅಭ್ಯಾಸಗಳು ಪ್ರಾರಂಭ ಆಗಬೇಕು. ಅದಾಗದೆ ಶಾಲೆಯಲ್ಲಿ ಎಲ್ಲಾನು ರಿಪೇರಿ ಮಾಡ್ತಾರೆ, ನಮ್ ಜವಾಬ್ದಾರಿ ಏನು ಇಲ್ಲ ಅಂತ ಪೋಷಕರು ತಟಸ್ಥರಾದರೆ ಅದರಿಂದ ಸಮಾಜಕ್ಕೂ ಹಾನಿ, ಆ ವ್ಯಕ್ತಿಗೂ ಹಾನಿ, ಅವ್ರ ಕುಟುಂಬಕ್ಕೂ ಅದರಿಂದ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ರೂಪಿಸ್ಬೇಕಾದಂತಹದ್ದು ಪೋಷಕರು. ಶಾಲಾ ಜೀವನ ಮತ್ತು ಮನೆಯ ಬದುಕು ಇವೆರಡರ ನಡುವೆ ಅಡ್ಡಗೋಡೆ ಇದೆ ಅಂತ, ಇವು ಬೇರೆ ಬೇರೆ ಅಂತ ಭಾವಿಸೋದಕ್ಕೆ ಖಂಡಿತವಾಗಿ ಒಬ್ಬ ಉತ್ತಮ ಶಿಕ್ಷಕ ಆಸ್ಪದ ಕೊಡೋದಿಲ್ಲ. ಈಗಾಗ್ಲೇ ನಾನು ಹೇಳ್ದಂಗೆ ಕೌಟುಂಬಿಕ ವಾತಾವರಣದಲ್ಲಿ ಅಭಿರುಚಿ ನಿರ್ಮಾಣ ಆಗೋದ್ರ ಜೊತೆಗೆ ಬದುಕಿನ ಉತ್ತಮ ಅಭ್ಯಾಸಗಳು ಕೂಡ ಅಲ್ಲೇನೆ ಸ್ಥಾಪಿತವಾಗುದು. ಶಿಕ್ಷಕರು ಬಾಲಕಿಯರ ಶಿಕ್ಷಣದ ಬಗ್ಗೆನೂ ಕೂಡ ತುಂಬಾ ಕಾಳಜಿಯನ್ನ ವಹಿಸ್ತಾರೆ. ಕೇವಲ ಬಾಲಕರ ಶಿಕ್ಷಣ ಅನ್ನೋ ಯುಗ ಮುಗಿದು ಹೋಗಿ ಬಾಲಕಿಯರ ಶಿಕ್ಷಣವೂ ಅಷ್ಟೇ ಮುಖ್ಯ ಅಂತ ಹೇಳಿ ಒತ್ತು ಕೊಟ್ಟು ಇವತ್ತಿನ ಶಿಕ್ಷಣ ಪದ್ಧತಿ
ಮುನ್ನೆಲೆಗೆ ತರ್ತಾ ಇದೆ. ಅದರ ಪ್ರಕಾರ ಇಟ್ ಇಸ್ ಚಾರ್ಮಿಂಗ್ ಟು ಸಿ ಎ ಯಂಗ್ ಗರ್ಲ್, ಸಿಂಪಲ್, ನ್ಯಾಚುರಲ್, gentle, refined, unaffected and polished in mind and manner. ಇದು ಬಹಳ ಮುಖ್ಯ. ಬಾಲಕಿಯರ ಶಿಕ್ಷಣದ ಬಗ್ಗೆ ಶಿಕ್ಷಕರು ಅಷ್ಟೇ ಆಸ್ಥೆಯನ್ನು ವಹಿಸ್ತಾರೆ. ಯಾಕಂದ್ರೆ ಬಾಲಕಿಯರು ಸರಳವಾಗಿ, ಸಹಜವಾಗಿ, ಮೃದುವಾಗಿ, ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಮತ್ತು ನಡತೆಯಲ್ಲಿ ವರ್ತಿಸುವುದನ್ನ ಶಿಕ್ಷಕರು ಕಲಿಸ್ತಾರೆ, ಕಲಿಸಬೇಕು. ಒಂದು ವೇಳೆ ಆ ರೀತಿಯಾದಂತಹ ಒಂದು ಪದ್ಧತಿಯನ್ನು ನಾವು ಅನುಷ್ಠಾನ ಮಾಡದೇ ಇದ್ದ ಪಕ್ಷದಲ್ಲಿ ಈಗಲಾದ್ರೂ ಶಿಕ್ಷಕರು ಆ ಜವಾಬ್ದಾರಿಯನ್ನ ಅರ್ಥಕೋಬೇಕು. ಯಾಕಂದ್ರೆ ಗರ್ಲ್ಸ್ ಶುಡ್ ಬಿ ಸಿಂಪಲ್, ನ್ಯಾಚುರಲ್, ಜೆಂಟಲ್, ರಿಫೈನ್ಡ್, ಅನ್ಅಫೆಕ್ಟೆಡ್ ಅಂಡ್ ಪಾಲಿಶ್ಡ್ ಇನ್ ಮೈಂಡ್ ಅಂಡ್ ಮ್ಯಾನರ್. ಅದು ಅದ್ಭುತವಾದಂತಹ ಒಂದು ಸಮಾಜ. ಬಾಲಕಿಯರು ಆ ರೀತಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾದ್ರೆ ಅದೊಂದು ಒಂದು ಸುಪುಷ್ಟವಾದ, ಸೌಷ್ಠವಪೂರ್ಣವಾದಂತಹ ಸಮಾಜ. ಯಂಗ್ ಗರ್ಲ್ಸ್ ಆರ್ ಟಾಟ್ ಟು ಕಲ್ಟಿವೇಟ್ ಎ ನೈಸ್ ಮ್ಯಾನರ್ ಆಫ್ ಸ್ಪೀಕಿಂಗ್. ಅದು ಗಂಡು ಮಕ್ಕಳಿಗೂ ಅನ್ವಯಿಸುತ್ತೆ, ಬಾಲಕರಿಗೂ ಅನ್ವಯಿಸುತ್ತೆ. ವಿಶೇಷವಾಗಿ ಶಿಕ್ಷಣ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಬಾಲಕಿಯರು ಉತ್ತಮವಾಗಿ ಮಾತಾಡೋದನ್ನ ಕಲಿಬೇಕು. ನೈಸ್ ಮ್ಯಾನರ್ ಆಫ್ ಸ್ಪೀಕಿಂಗ್. ಅವರ ಭಾಷೆಯಲ್ಲಿ ಉಚ್ಚಾರ ಬಹಳ ಶ್ರೇಷ್ಠ ಮಟ್ಟದಾಗಿರ್ಬೇಕು. ಅದೇ ತರ ರಿಫೈನ್ಡ್ ಎನನ್ಸಿಯೇಷನ್. ಯಾಕಂದ್ರೆ ದಿ ಪ್ರಾಪರ್ ಪ್ರೊನೌನ್ಸಿಯೇಷನ್ ಆಫ್ ವರ್ಡ್ಸ್ should be attended to as well. Enunciation and pronunciation ಅನ್ನುವ ಎರಡು ಪರಿಕಲ್ಪನೆಗಳನ್ನ ಭಾಷಾಶಾಸ್ತ್ರಜ್ಞರು ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರೊನೌನ್ಸಿಯೇಷನ್ ಅನ್ನೋ ಸಂಗತಿಯನ್ನ ತಾವು ಕೇಳ್ತಾ ಬಂದಿದ್ರಿ. ಉಚ್ಚಾರಣೆ ಅನ್ನೋ ಅರ್ಥದಲ್ಲಿ ಅದು ಬಂದಿದೆ. ಆದ್ರೆ ಮುಂದುವರೆದು ಎನನ್ಸಿಯೇಷನ್ ಅನ್ನೋ ಇನ್ನೊಂದು ಎಲಿಮೆಂಟ್ ಬರುತ್ತೆ. ನಾವು ಸ್ಪೋಕನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುವ ಆಡು ಭಾಷೆಯಲ್ಲಿ ಪ್ರೊನೌನ್ಸಿಯೇಷನ್ ಮೀರದಂತ ಇನ್ನೊಂದು ಗ್ರೇಡ್ ಇದೆ ಭಾಷೆಗೆ, ಅದು ಎನನ್ಸಿಯೇಷನ್ ಅಂತ. ಬಹಳ ಜನ ಈ ಒಂದು ಸಂಗತಿಗೆ ಗಮನ ಕೊಡೋದಿಲ್ಲ ಅಂತ ಕಾಣಿಸುತ್ತೆ. ಆದ್ರೆ ನಾವು ಸುಶಿಕ್ಷಿತರಾದವರು, ಜೊತೆಗೆ ಸುಶಿಕ್ಷಿತರಾದ ಒಂದು ಜನಸಮುದಾಯವನ್ನ ರೂಪಿಸುವ ಹೊಣೆಗಳನ್ನು ಹೊತ್ತಂತ ಶಿಕ್ಷಕರು, ಬೋಧಕರು, ನಾವು ಎನನ್ಸಿಯೇಷನ್ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ಭಾಷೆ, ಪದ, ಉಚ್ಚಾರ ಮಾಡೋ ರೀತಿಯಲ್ಲಿ ಒಂದು ಗರಿಷ್ಠ ಪ್ರಮಾಣದ ನಿಷ್ಕೃಷ್ಟತೆಯನ್ನ ಸಾಧಿಸುವಂಥದ್ದು. ಅಕ್ಯುರಸಿ ಅಂತ ಏನ್ ಹೇಳ್ತೀವಿ, ಪ್ರೊನೌನ್ಸಿಯೇಷನ್ ಅಲ್ಲಿ ಅಕ್ಯುರಸಿ ಅದು ಎನನ್ಸಿಯೇಷನ್ ಇಂದ ಬರುತ್ತೆ. ಅದನ್ನ ಶಿಕ್ಷಕರಾದಂತ ನೀವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಅಭ್ಯಾಸ ಮಾಡದೆ ಹೋದ್ರೆ ಮತ್ತೆ ಆಲ್ಟರ್ ಮಾಡಕ್ಕಾಗಲ್ಲ. ಭಾಷೆದ ಒಂದು ದೊಡ್ಡ ಗುಣ ಏನು ಅಂದ್ರೆ, ಎಳೆಯ ವಯಸ್ಸಿನಲ್ಲಿ ಏನ್ ನಾವು ಕಲಿತೀವಿ, ಸಾಯೋವರೆಗೂ ಅದೇ ಒಂದು ರೀತಿ ರಿವಾಜು ಸ್ಥಾಯಿಯಾಗಿ ನಮ್ಮ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಆ ದೃಷ್ಟಿಯಿಂದ ನಾವು ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳಿ, ಚಿಕ್ಕ ವಯಸ್ಸಿನವರು ಆರಂಭದಲ್ಲೇ ಚೆನ್ನಾಗಿ ಮಾತಾಡೋದನ್ನ ಕಲಿಬೇಕು. ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಯಾವುದೇ ಭಾಷೆ ಆಗ್ಲಿ, ಅದನ್ನ ಭೇದ ಮಾಡಕ್ ಹೋಗೋದಿಲ್ಲ. ಅವ್ರೇನ್ ಹೇಳ್ತಾರೆ ಶಿಕ್ಷಣ ತಜ್ಞರು, ಯು ಕೆನಾಟ್ ಆಲ್ಟರ್ ಸ್ಪೀಚ್, ಯು ಕೆನಾಟ್ ಆಲ್ಟರ್ ಸ್ಪೀಚ್, ದೇರ್ಫೋರ್ ವೆನ್ ಯು ಆರ್ ಯಂಗ್ ಯು ಮಸ್ಟ್ ಪಿಕ್ ಅಪ್ ಗುಡ್ ಲ್ಯಾಂಗ್ವೇಜ್. ಕನ್ನಡ ಕಲಿಸುವಂತಹ ಒಂದು ಸುವರ್ಣಾವಕಾಶ ತಮಗೆಲ್ಲ ಇದೆ. ಭಾಷೆನ ಯಾವ ಕಾರಣಕ್ಕೂ ನಾವು ಬದಲಾಯಿಸಕ್ ಸಾಧ್ಯವಿಲ್ಲದೆ ಇರೋದ್ರಿಂದ ಚಿಕ್ಕ ವಯಸ್ಸಿನಲ್ಲಿ ಉತ್ಕೃಷ್ಟವಾದಂತ ಭಾಷೆಯ ಚಹರೆ ಹೇಗಿರುತ್ತೆ ಅನ್ನೋದನ್ನ ಮಕ್ಕಳಿಗೆ ನಾವು ಅಭ್ಯಾಸ ಮಾಡ್ಬೇಕು. ಯಾಕಂದ್ರೆ ಇಟ್ ಇಸ್ ರಿಯಲಿ ಡಿಲೈಟ್ಫುಲ್ ಟು ಕನ್ವರ್ಸ್ ವಿತ್ ದೋಸ್ ಹೂ ಆರ್ ವೆಲ್ ಎಜುಕೇಟೆಡ್. ಯಾರು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೋ ಅವ್ರ ಜೊತೆ ಸಂಭಾಷಣೆ ಮಾಡೋದು ಒಂದು ಆಹ್ಲಾದಕರವಾದಂತ ಒಂದು ಅನುಭವ. ತುಂಬಾ ಓದಿರೋರು, ತುಂಬಾ ಬುದ್ಧಿವಂತರು, ಮತ್ತೆ ಬಹಳ ಗ್ರಂಥಗಳನ್ನ ಅಭ್ಯಾಸ ಮಾಡಿರುತ್ತ ಜನಗಳ ಜೊತೆ ಮಾತಾಡೋದು, ಅಲೌಕಿಕವಾಗಿ ಹೆಚ್ಚು ತಿಳ್ಕೊಂಡಿರೋರ ಜೊತೆ ಸಂಭಾಷಣೆ ಮಾಡೋದು ಒಂದು ಗಂಧದವನ ಜೊತೆ ಗುದ್ದಾಡ್ದಾಗೆ ನಮ್ಮ ಮೈ ಮೇಲೆ ಒಂದು ಪರಿಮಳ ತನಗ್ ತಾನೇ ಲೇಪಿಸ್ಕೊಳ್ಳುತ್ತೆ. ಆ ರೀತಿಯಾಗಿ ಆ ಸಂಭಾಷಣೆ ಇರುತ್ತೆ. ಹಾಗೆ ಯಾತಕ್ಕಂದ್ರೆ ದೇರ್ ಕಲ್ಟಿವೇಟೆಡ್ ಆಕ್ಸೆಂಟ್ ಅಂಡ್ ಕ್ಲಿಯರ್ಲಿ ಪ್ರೊನೌನ್ಸ್ಡ್ ವರ್ಡ್ಸ್ ಆರ್ ಅಗ್ರಿಯಬಲ್ ಇನ್ ಸೌಂಡ್ ಅಂಡ್ ಆರ್ ಆಸ್ ಮೆಲೋಡಿಯಸ್ ಆಸ್ ಮ್ಯೂಸಿಕ್. ತುಂಬಾ ಕಲಿತವ್ರ ಜೊತೆ ಸಂಭಾಷಣೆ ಮಾಡೋದ್ರಿಂದ ಆಗುವಂತ ಲಾಭ ಏನು ಅಂತ ಹೇಳಿದ್ರೆ, ಚೆನ್ನಾಗಿ ವಿದ್ಯೆ ಕಲಿತವರೊಡನೆ ಸಂಭಾಷಿಸುವುದು ಅತ್ಯಂತ ಹರ್ಷ ತರುವಂತ ಸಂಗತಿ. ಜೊತೆಗೆ ಅವರು ಪದಗಳನ್ನ ಉಚ್ಚರಿಸುವ ರೀತಿ ಕಿವಿಗೆ ಸಂಗೀತ ಕೇಳಿದಷ್ಟು ಮಧುರವಾಗಿರುತ್ತೆ, ಹಿತವಾಗಿರುತ್ತೆ. ಅದೇ ರೀತಿ ಗುರುವಾದವನು ತನ್ನ ಶಿಷ್ಯರಲ್ಲಿ ಉತ್ತಮ ವರ್ತನೆಯನ್ನ ಕಲಿಸ್ತಾನೆ. ಬರೀ ಭಾಷೆ ಮಾತಾಡೋದನ್ನಷ್ಟೇ ಅಲ್ಲ, ಬಿಹೇವಿಯರ್ ಅನ್ನು ಕೂಡ ಅವನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಲಿಸ್ತಾ ಹೋಗ್ತಾನೆ. ಮಕ್ಕಳಲ್ಲಿ ಉತ್ತಮ ವರ್ತನೆ ಕಂಡಾಗ
ನಮಗೆ ಒಂದ್ ರೀತಿ ಸಾಂತ್ವನ ಉಂಟಾಗತ್ತೆ, ನಮಗೆ ಮನಸ್ಸಿಗೆ ಹಿತವಾಗುತ್ತೆ. ಅರೆ ಎಷ್ಟು ಚೆನ್ನಾಗಿ ಮಗು ಬಿಹೇವ್ ಮಾಡ್ತಿದೆಯಲ್ಲ ಅಂತ ಹೇಳಿ ನಾವು ಮೈದಡವಿ ಅದನ್ನ ವಿಶೇಷವಾಗಿ ಅಕ್ಕರೆಯಿಂದ ನೋಡುವಂತೆ ಮನಸ್ಸು ಪ್ರೋತ್ಸಾಹಿಸುತ್ತೆ. ಹಾಗಾಗಿ ಉತ್ತಮ ವರ್ತನೆ ಅನ್ನೋದು ಬಹಳ ಮುಖ್ಯ. ಅದೇ ರೀತಿ ತದ್ವಿರುದ್ಧವಾಗಿ ಒರಟು ಮಕ್ಕಳನ್ನ ಕಂಡಾಗ ಬೇಸರವಾಗುತ್ತೆ. ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಮಕ್ಕಳನ್ನ ಒರಟಾಗಿ ರೂಪಿಸೋದಕ್ಕೆ ತಯಾರಾದದ್ದಲ್ಲ, ಬದಲಾಗಿ ಉತ್ತಮವಾದ ಪ್ರಜೆಗಳನ್ನಾಗಿ ಸೌಜನ್ಯಪೂರ್ಣವಾಗಿ ಅವರು ವರ್ತಿಸುವಂತೆ ನಮ್ಮ ಶಿಕ್ಷಣ ನಮಗೆ ಪದೇ ಪದೇ ಹೇಳ್ಕೊಡ್ತಾ ಇದೆ. ಇಂಥ ಪ್ರಜೆಗಳನ್ನ ನಿರ್ಮಾಣ ಮಾಡಿ ಅಂತ ಹೇಳಿ. ಹಾಗಾಗಿ ರೂಡ್ನೆಸ್ ಆಫ್ ಮ್ಯಾನರ್ ರಿಫ್ಲೆಕ್ಟ್ಸ್ ವಾಂಟ್ ಆಫ್ ಕಲ್ಚರ್, ರಿಫೈನ್ಮೆಂಟ್ ಆಫ್ ಮೈಂಡ್ ಅಂಡ್ ಜೆಂಟಲ್ ಫೀಲಿಂಗ್. ಎಲ್ಲಿ ನಾವು ಒರಟುತನವನ್ನ ನೋಡ್ತೀವಿ ಅಲ್ಲಿ ಖಂಡಿತವಾಗಿಯೂ ಏನೋ ಸಂಸ್ಕೃತಿಯಲ್ಲಿ ದೋಷ ಇದೆ, ಆ ಮಗುವನ್ನ ಬೆಳೆಸೋದ್ರಲ್ಲಿ ಎಲ್ಲೋ ತಾಳ ತಪ್ಪಿದೆ. ಪೋಷಕರಿಂದ ಆಗಿರ್ಬೋದು, ತರಗತಿ ಸಂದರ್ಭದಲ್ಲಿ ಗುರುಗಳಿಂದ ಆಗಿರ್ಬೋದು, ಬೋಧಕರಿಂದ ಆಗಿರ್ಬೋದು. ಒಟ್ಟಿನಲ್ಲಿ ಆ ರಿಫೈನ್ಮೆಂಟ್ ಆಫ್ ಮೈಂಡ್ ಇಲ್ಲ, ಕಲ್ಚರ್ ಇಲ್ಲ, ಜೆಂಟಲ್ ಫೀಲಿಂಗ್ ಇಲ್ವೇ ಇಲ್ಲ. ಅಂತ ಮಕ್ಕಳನ್ನ ನಾವು ನಿರ್ಮಾಣ ಮಾಡೋದ್ರಲ್ಲಿ ಬಹಳ ಅದು ವಿಷಾದವಾದಂತ ಸಂಗತಿ. ಅದು ಮಾಡ್ಲೇಬಾರ್ದು. ಪ್ರತಿ ಒಂದು ಹಂತದಲ್ಲೂ ಕೂಡ ನಮ್ಮೆಲ್ಲರ ಪ್ರಯತ್ನ ಏನಾಗಿರ್ಬೇಕು ಅಂದ್ರೆ, we must create a highly cultured student community with refinement of mind and gentle feeling. ಅವರಲ್ಲಿ ಉದ್ಭವ ಆಗೋ ರೀತಿಯಲ್ಲಿ ನಾವು ಅವರಿಗೆ ಬೋಧನೆಯನ್ನ ಮಾಡ್ಬೇಕಾಗುತ್ತೆ. ಕೆಟ್ಟ ನಾಲ್ಗೆ ಏನನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ, ಕೆಟ್ಟ ಹೃದಯವನ್ನ, ಕೆಟ್ಟ ಮನಸ್ಸನ್ನ ಪ್ರತಿಫಲಿಸುತ್ತೆ ಅಂತ ಒಬ್ಬ ಶಿಕ್ಷಣ ತಜ್ಞ ಹೇಳಿದ್ದಾನೆ. ಎ ಬ್ಯಾಡ್ ಟಂಗ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಎ ಬ್ಯಾಡ್ ಹಾರ್ಟ್ ಅಂಡ್ ಎ ಬ್ಯಾಡ್ ಮೈಂಡ್. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ತುಂಬಾ ಒರಟೊರಟಾಗಿ ಕೆಟ್ಟದಾಗಿ ಮಾತಾಡ್ತಾರೆ ಜನ ಅಂತ ಹೇಳಿದ್ರೆ ಅದು ಅವರ ಹೃದಯವನ್ನ ಮತ್ತು ಮನಸ್ಸನ್ನ ದ್ಯೋತಕ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಅದರಿಂದ ಸೈಂಟ್ ಪೀಟರ್ ಅನ್ನುವಂತ ಒಬ್ಬ ಮಹನೀಯ ಬೈಬಲ್ ನಲ್ಲಿ ಬರುವಂತ ಮಾತು ಒಂದೇ ಒಂದು ಸೂತ್ರಬದ್ಧವಾದಂತ ಒಂದು ಸೂಕ್ತಿಯನ್ನ ನಮಗ್ ಕೊಟ್ಬಿಟ್ಟಿದ್ದಾನೆ. ನಮ್ಮ ಎಲ್ಲಾ ಟೀಚರ್ಸ್ ಗಳಿಗೂ ಮಾಡದಂತ ಸೂಕ್ತಿ ಅದು. ಏನು? ಬಿ ಕರ್ಟಿಯಸ್. ಇದಕ್ಕಿಂತ ದೊಡ್ಡ ಸಾಧನೆ ಏನು ಮಾಡ್ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಸುಸಂಸ್ಕೃತ ವ್ಯಕ್ತಿ ಅಂತ ಅನಿಸ್ಕೋಬೇಕಾದ್ರೆ ಸೈಂಟ್ ಪೀಟರ್ ಹೇಳೋ ಹಾಗೆ ಬಿ ಕರ್ಟಿಯಸ್, ಸೌಜನ್ಯದಿಂದಿರು ಅನ್ನೋದೇ ಫಿಲಾಸಫಿ. ಬಸವಣ್ಣವರು ಅದೇ ಮಾತನ್ನ, ಅದೇ ಅನುಭವನ, ಭಾವನೆ ಬರೋ ಹಾಗೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದು ಸುವರ್ಣಾಕ್ಷರದಲ್ಲಿ ಬರೆದು ಇಡಬಹುದಾದಂತ ಒಂದು ಸೂಕ್ತಿ ರೂಪದ ವಚನ ಅದು. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನೊಲಿಮೆಯಯ್ಯ. ಎಂತ ಗ್ರೇಟ್ ಲಿಟರೇಚರ್. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನೊಲಿಮೆಯಯ್ಯ. ಇದನ್ನೇ ಸೈಂಟ್ ಪೀಟರ್ ಬಿ ಕರ್ಟಿಯಸ್ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಒಂದು ಸಂಸ್ಕೃತಿ ಒಳಗಡೆ ಇಂಥ ಉತ್ಕೃಷ್ಟವಾದಂತ ಬೋಧನೆ ಇಲ್ಲ ಅಂತ ನಾನು ವಿದೇಶಿಯರನ್ನ ಕೋಟ್ ಮಾಡ್ತಾ ಇಲ್ಲ, ಪುಂಖಾನುಪುಂಖವಾಗಿ ನಮ್ಮಲ್ಲೂ ಇದೆ. ಆದ್ರಿಂದ ಈ ಕಾಲ ಮೃದುವರ್ತನೆಯನ್ನು ಜನರಲ್ಲಿ ಉಂಟು ಮಾಡುವಂತ ಕಾಲವಲ್ಲ. ಅದು ನಾವೆಲ್ಲರೂ ಚೆನ್ನಾಗಿ ಬಲ್ಲಿವು. ಈ ಜೆಂಟಲ್ ಬಿಹೇವಿಯರ್ ಅನ್ನೋದು, ಪೊಲೈಟ್ನೆಸ್ ಅನ್ನೋದು ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಅಪರೂಪವಾಗ್ತಾ ಇರುವಂತ ಒಂದು ಎಲೆಬಾಳುವ ವಸ್ತು. ಪೊಲೈಟ್ ಸೊಸೈಟಿ ಆಗಿಲ್ಲ, ನಾವು ಆಗ್ತಾ ಇಲ್ಲ. ಅಮಾಂಗ್ಸ್ಟ್ ಆಲ್ ಕ್ಲಾಸಸ್ ದೇರ್ ಇಸ್ ಲೆಸ್ ಪೊಲೈಟ್ನೆಸ್. ಸಭ್ಯತೆ, ಶಿಷ್ಟ ನಡವಳಿಕೆ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಎಲ್ಲ ಸಮಾಜಗಳಲ್ಲೂ ಕೂಡ. ಈ ಸೆರೆಮನಿ ಅಂತ ನಾವೇನ್ ಹೇಳ್ತೀವಿ, ಆಚರಣೆಗಳು ಅಥವಾ ರಿಚುವಲ್ಸ್, ಸೆರೆಮನಿ ಎಲ್ಲಾ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಆದರೆ ಒಂದು ಮಾತ್ರ ಬದಲಾವಣೆ ಆಗದ ಒಂದು ವಸ್ತು ಯಾವುದು ಅಂದ್ರೆ ಪೊಲೈಟ್ನೆಸ್, ಸೌಜನ್ಯ, ಸಭ್ಯತೆ, ಶಿಷ್ಟ ನಡವಳಿಕೆ. ಅದನ್ನ ಲ್ಯಾಂಗ್ವೇಜ್ ಟೀಚರ್ಸ್ ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡೋದಕ್ಕೆ ಇರುವಂತಹ ಅವಕಾಶ ಬೇರೆ ಯಾವ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡೋರ್ಗೂ ಇರೋದಿಲ್ಲ. ಗುಡ್ ಮ್ಯಾನರ್ಸ್, ಪೊಲೈಟ್ನೆಸ್ ಅಂಡ್ ಗುಡ್ ಬ್ರೀಡಿಂಗ್, ಇದನ್ನೆಲ್ಲ ಕ್ರಿಯೇಟ್ ಮಾಡಕ್ ಸಾಧ್ಯ ಇರೋದು ಲ್ಯಾಂಗ್ವೇಜ್ ಟೀಚರ್ಸ್ಗೆ ಅನ್ನೋದನ್ನ ನಾವು ಖಂಡಿತವಾಗಿಯೂ ಮರಿಬಾರ್ದು. ಅಂದ್ರೆ ನಾವು ಸಾಮಾನ್ಯವಾಗಿ ಬೆಳೆಯುವಂತ ವಾತಾವರಣದಲ್ಲಿ ಖುಷಿ, ಸಂತೋಷ, ಆಹ್ಲಾದ ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಥವಾ ಇಲ್ವೇ ಇಲ್ಲ ಅಂತ ಹೇಳಿದ್ರು ಅದು ಉತ್ಪ್ರೇಕ್ಷೆ ಆಗೋದೇ ಇಲ್ಲ. ಆದ್ರೆ ಶಿಕ್ಷಣ ತಜ್ಞರು ಮೇಲಿಂದ ಮೇಲೆ ನಮ್ಗೆ ಏನೇನ ನೆನಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಜಾಯ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೆಮಿಡೀಸ್ ಆಫ್ ಲೈಫ್. ಈ ಉಲ್ಲಾಸ, ಉತ್ಸಾಹ, ಸಂತೋಷ ಅನ್ನೋದಿದೆಯಲ್ಲ, ಅದು ಅನೇಕ ರೋಗಗಳಿಗೆ ಸಿದ್ಧೌಷಧ. ವಿತೌಟ್ ಎನಿ ಡೌಟ್ ಇಟ್ ಇಸ್ ದ ಪೆನೇಸಿಯಾ ಫಾರ್ ವೆರಿ ಮೆನಿ ಡಿಸೀಸಸ್. ಸಿದ್ಧೌಷಧ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದರಿಂದ ಜಾಯ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೆಮಿಡೀಸ್ ಆಫ್ ಲೈಫ್. ನಗಲಾರದ ವ್ಯಕ್ತಿ ದೇಶದ್ರೋಹಿಯಾಗಲು ಲಾಯಕ್ಕು. ಬೇರೆ ಬೇರೆ ಹಿಕ್ಮತ್ತಿನಲ್ಲಿ ತೊಡಗಿ ಇನ್ನೊಬ್ಬರಿಗೆ ಕಂಟಕ ಉಂಟು ಮಾಡುವಂತ ಸಮಾಜಘಾತಕ ವ್ಯಕ್ತಿ ಆಗ್ತಾನೆ ಆತ ಅಂತ ಹೇಳಿ ಥಾಮಸ್ ಕಾರ್ಲೈಲ್ ಒಂದ್ ಕಡೆ ಹೇಳಿದ್ದಾನೆ. ಇದೇ ಮಾತನ್ನ ಶೇಕ್ಸ್ಪಿಯರ್ ತಮ್ಮ ಒಂದು ನಾಟಕದಲ್ಲಿ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮುಂದೆ ನಾನು ಅದನ್ನ ನೋಡ್ತೀನಿ ಸಾಧ್ಯವಾದ. ಲೈಫ್ ಇಸ್ ಶಾರ್ಟ್. ಇದನ್ನ ನಾವು ನೀವು ಎಲ್ಲರೂ ಬಲ್ಲವರು. ಕಾಲ ಅನಂತವಾಗಿಲ್ಲ. ಲೈಫ್ ಇಸ್ ವೆರಿ ವೆರಿ ಶಾರ್ಟ್, ಬಟ್ ವಿ ಕ್ಯಾನ್ ಸ್ಪೆಂಡ್ ಇಟ್ ಮೋರ್ ಯೂಸ್ಫುಲಿ. ಅದು ಶಿಕ್ಷಕರಾಗಿ ನಮಗೆ ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ನಾವು ಶಿಕ್ಷಕರಾಗಿದ್ದೇವೆ, ಬೋಧಕರಾಗಿದ್ದೇವೆ. ಆದ್ರಿಂದ ಬಹಳ ಉಪಯುಕ್ತವಾಗಿ ನಮ್ಮ ಕಾಲವನ್ನು ನಾವು ವಿನಿಯೋಗ ಮಾಡಬಹುದು. ಲೈಫ್ ಇಸ್ ಶಾರ್ಟ್ ಅನ್ನೋ ಸತ್ಯ ನಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಈ ಶಾರ್ಟ್ ಲೈಫ್ ಅನ್ನ ಬಹಳ ಫಲಪ್ರದವಾಗಿ, ಬಹಳ ಅರ್ಥಪೂರ್ಣವಾಗಿ ನಾವು ವಿನಿಯೋಗಿಸಬಹುದು ಅನ್ನತಕ್ಕಂಥದ್ದು. ಅದರಿಂದ ಎಜುಕೇಶನ್ ಬಗ್ಗೆ ಬೇಕಾದಷ್ಟು ಡೆಫಿನೇಷನ್ಗಳನ್ನ ಪ್ರಭುತಿಗಳು ಕೊಟ್ಟಿದ್ದಾರೆ ಆ ಕಾಲದಿಂದ. ಆದ್ರೆ ಬಹಳ ಮುಖ್ಯವಾದಂತ ಒಂದು ಡೆಫಿನಿಷನ್ ನನ್ನ ಮನಸ್ಸಲ್ಲಿ ಉಳಿದಿರೋದು, ಎಜುಕೇಶನ್ ಇಸ್ ಎ ಪ್ರಾಸೆಸ್ ಆಫ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಆ ಮಾತನ್ನ ಯಾರೂ ನಿರಾಕರಿಸೋದಕ್ಕೆ ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡಿಬಹುದು, PhD ಮಾಡ್ಬೋದು, ಪೋಸ್ಟ್ ಡಾಕ್ಟರಲ್ ಮಾಡ್ಬೋದು, ಅಥವಾ ದೊಡ್ಡ ವಿಜ್ಞಾನಿ ಆಗ್ಬೋದು, ಅಥವಾ ಇನ್ನು ಕೆಲವರು ಬೇರೆ ಬೇರೆ ಕ್ಷೇತ್ರದಲ್ಲಿ, ಸಿನಿಮಾದಲ್ಲಿ, ನಾಟಕದಲ್ಲಿ, ಸಂಸ್ಕೃತಿಯಲ್ಲಿ, ಕಲ್ಚರಲ್ಲಿ, ಜರ್ನಲಿಸಂ ಅಲ್ಲಿ ದೊಡ್ಡ ದೊಡ್ಡ ಬಿರುದು ಬಾವಲಿಗಳನ್ನ ಪಡ್ಕೊಂಡು ಒನ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಜರ್ನಲಿಸ್ಟ್ ಇನ್ ಮಾಡರ್ನ್ ವರ್ಲ್ಡ್ ಅಂತ ಯಾರ್ಯಾರು ಬಿರುದು ತಗೊಂಡಿದ್ರು ಅವರು ತಮ್ಮ ಕೆಟ್ಟ ನಡವಳಿಕೆಯಿಂದ ಹೇಳ ಹೆಸರಿಲ್ದಂತೆ ಎಳಿಸ್ಕೋಬಿಟ್ರು. ಎಷ್ಟೋ ಜನ ವಿಜ್ಞಾನಿಗಳು, ತುಂಬಾ ರಾಷ್ಟ್ರದಲ್ಲಿ ಮುಂಚೂಣಿಯಲ್ಲಿದ್ದಂತ ವಿಜ್ಞಾನಿಗಳು, ಅವರ ತಪ್ಪು ನಡವಳಿಕೆಯಿಂದಾಗಿ ಕಂಪ್ಲೀಟ್ ಆಗಿ ಚರಿತ್ರೆ ಪುಟಗಳಿಂದಲೇ ಮಾಯವಾಗೋಗ್ಬಿಟ್ರು. ನಮ್ಮ ಸಮಕಾಲೀನ ಜಗತ್ತಿನಲ್ಲಿ ಕಣ್ಣಾರೆ ನೋಡಿರುವಂತ ಘಟನಾವಳಿಗಳಿವೆ. ಆದ್ರಿಂದ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ, ಎಜುಕೇಶನ್ ಇಸ್ ಎ ಪ್ರಾಸೆಸ್ ಆಫ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ನಮ್ಮ ನಡತೆಯನ್ನ ತಿದ್ದುವುದರಲ್ಲಿ ಶಿಕ್ಷಣ ಪ್ರಧಾನವಾದ ಪಾತ್ರವನ್ನ ವಹಿಸುತ್ತೆ. ಪರಂಪರಾಗತವಾದಂತಹ ಗುರುಶ್ರೇಷ್ಠರನ್ನ ನಾವು ನೆನೆಯುವಾಗ ಪಾಶ್ಚಾತ್ಯ ಪ್ರಪಂಚದಲ್ಲಿ ಆಗಿ ಹೋದಂತ ಮಹನೀಯರನ್ನ ಹೆಸರು ಮತ್ತೆ ಬರುತ್ತೆ. ನನಗೆ ಈ ಸಂದರ್ಭದಲ್ಲಿ ಸಾಕ್ರೆಟೀಸ್ ನೆನಪಾಗ್ತಾ ಇದೆ. ನನ್ನ ಉಪನ್ಯಾಸದ ಆರಂಭದಲ್ಲಿ ನಾನು ಅರಿಸ್ಟಾಟಲ್ ನ ನೆನೆಸ್ಕೊಂಡೆ. ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋವಿನ ಗುರು ಸಾಕ್ರೆಟೀಸ್. SPA ಅಂತ ನೆನ್ಪಿಟ್ಕೋಬಹುದು. ಸಾಕ್ರೆಟೀಸ್, ಪ್ಲೇಟೋ, ಅರಿಸ್ಟಾಟಲ್. ಹೀಗೆ ಪಾಶ್ಚಾತ್ಯ ಪ್ರಪಂಚದಲ್ಲಿ ಜ್ಞಾನ ಅದು ಹರಿದು ಬಂದಿದೆ. ಅವ್ರು ಹೇಳ್ಕೊಟ್ಟದ್ದೇನು ಅಂದ್ರೆ, ಆರಂಭದ ಆ ಪಾಶ್ಚಾತ್ಯ ಶಿಕ್ಷಣ ತಜ್ಞರು ಈಕ್ವಾಲಿಟಿ ಅಂಡ್ ಜಸ್ಟಿಸ್, ಸಮಾನತೆ ಮತ್ತು ನ್ಯಾಯ ಅನ್ನೋ ತತ್ವವನ್ನ ಬಹಳ ಪ್ರಧಾನವಾಗಿ ನಮ್ಮ ಆಲೋಚನೆಯ ಕೇಂದ್ರದಲ್ಲಿಟ್ಟು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಸಾಕ್ರೆಟಿಸ್ ಹೇಳಿದಂತ ತತ್ವ ಆಧುನಿಕ ಪ್ರಪಂಚದಲ್ಲಿ 2500 ವರ್ಷಗಳು ಸಂದಿದ್ರು ಕೂಡ, ಕಳೆದು ಹೋಗಿದ್ರು ಕೂಡ, ಇವತ್ತಿಗೂ ನಮ್ಮ ನಡುವೆ ಅತ್ಯಂತ ಪ್ರಸ್ತುತವಾದಂತಹ ತತ್ವಗಳಾಗಿ ಕಂಗೊಳಿಸ್ತಾ ಇದೆ. ಇವತ್ತಿಗೂ ನಾವು ಫೈಟ್ ಮಾಡ್ತಾ ಇರೋದು ಈಕ್ವಾಲಿಟಿ ಮತ್ತು ಜಸ್ಟಿಸ್ಗೋಸ್ಕರ. ಅವರೇನು ನಮ್ಮ ಪ್ರಾಚೀನರು ಹೋರಾಟ ಮಾಡಿದ್ರು ಅದನ್ನ ಸ್ಥಾಪಿಸೋದಕ್ಕೆ ಮನುಕುಲದಲ್ಲಿ, ಅದೇ ಒಂದು ಕನ್ಸರ್ನ್, ಪ್ರಿಆಕ್ಯುಪೇಷನ್ ಇವತ್ತಿಗೂ ಕೂಡ ನಮಗೆ ಮುಖ್ಯ ಅಂತ ಅನಿಸ್ತಾ ಇದೆ. ಆದ್ರಿಂದ ಯಾರೋ ಆಗಿ ಹೋದಂತ ಜನಗಳನ್ನ ಇತಿಹಾಸದ ಪುಟದಲ್ಲಿರೋ ಶಿಕ್ಷಣ ತಜ್ಞರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಭಾವಿಸಬಾರದು. ಈ ಆಲೋಚನೆಯ ಒಂದು ಕರಾಮತ್ತು ಏನು, ಮ್ಯಾಜಿಕ್ ಅಂತ ಹೇಳಿದ್ರೆ, ಎಲ್ಲ ಕಾಲದಲ್ಲೂ ಪ್ರಸ್ತುತವಾಗಿರುವಂತ ಒಂದು ಶೈನಿಂಗ್ ಅಥವಾ ಮೆರುಗನ್ನ ಅದು ಪಡ್ಕೊಂಡಿರುತ್ತೆ. ಜೀವನ ಪೂರ್ತಿ ತಮ್ಮ ಊರಾದಂತ ಅಥೆನ್ಸ್ ನಗರವನ್ನ ಬಿಟ್ಟು ಸಾಕ್ರೆಟಿಸ್ ಹೋಗ್ಲೇ ಇಲ್ಲ ಇಲ್ಲಿ. ಅಯ್ಯೋ, ಇಲ್ಲೇ ನನ್ ಜಗಳ ಮುಗ್ದಿಲ್ಲ. ಬೇಂದ್ರೆ ಅವರು ಆತರ ಹೇಳ್ತಾ ಇದ್ರಂತೆ, ಧಾರವಾಡದಲ್ಲೇ ನನ್ ಜಗಳ ಮುಗ್ದಿಲ್ಲ, ನಾನ್ ಯಾಕೆ ಬೇರೆ ಊರಿಗೆ ಹೋಗ್ಲಿಪ್ಪ ಅಂತ. ಹಾಗೆ ಸಾಕ್ರೆಟಿಸ್ ತನ್ನ ಬದುಕಿನುದ್ದಕ್ಕೂ ಅಥೆನ್ಸ್ ನಗರವನ್ನ ಬಿಟ್ಟು ಅವರು ಹೋಗ್ಲಿಲ್ಲ. ಅಲ್ಲಿ ಜನಗಳ ನಡವಳಿಕೆಯನ್ನ ತಿದ್ದದೆ ನನ್ನ ಪ್ರಧಾನವಾದಂತ ಗುರಿ ಅಂತ ಭಾವಿಸಿದ್ರು. ಮತ್ತು ತಾವು ನಂಬಿದ ತತ್ವಗಳಿಗೋಸ್ಕರ ಅವರು ಬಲಿ ಆದ್ರು, ಪ್ರಾಣತ್ಯಾಗ ಮಾಡ್ಬೇಕಾಯ್ತು. ಅವ್ರನ್ನ ಅಸಾಸಿನೇಟ್ ಮಾಡಿದ್ರು. ಅದಕ್ಕೂ ಅವರು ಹೆದರಲಿಲ್ಲ. ಅದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ, ತಾವು ಓದಿದ್ದೀರಿ. ಆತ ಬೋಧಿಸಿದಂತ ತತ್ವ ಪ್ಲೇಟೋಗೆ ಹಿತ ಅನಿಸ್ತು. ಸಾಕ್ರೆಟಿಸ್ನ ತತ್ವ ಪ್ಲೇಟೋನಿಂದ ಅವನ ಶಿಷ್ಯನಾದಂತ ಅರಿಸ್ಟಾಟಲ್ಗೆ ಹರಿದು ಬಂತು.
ಶಿಕ್ಷಣ ಮತ್ತು ಶಿಕ್ಷಕರ ವಿಚಾರ ಮಾತನಾಡುವಂತ ಸಂದರ್ಭದಲ್ಲಿ ಅರಿಸ್ಟಾಟಲ್ ಹೇಳಿದಂತ ಒಂದು ಮಾತನ್ನ ನಾನು ಅಗತ್ಯವಾಗಿ ಕೋಟ್ ಮಾಡಲೇಬೇಕು. ಅದೇನಂದ್ರೆ, ದ ಬೆಸ್ಟ್ ಅಂಡ್ ಮೋಸ್ಟ್ ಪ್ಲೆಸೆಂಟ್ ಲೈಫ್ ಇಸ್ ದಿ ಲೈಫ್ ಆಫ್ ದಿ ಇಂಟೆಲೆಕ್ಟ್, ಸಿನ್ಸ್ ದಿ ಇಂಟೆಲೆಕ್ಟ್ ಈಸ್ ಇನ್ ದಿ ಫುಲ್ಲೆಸ್ಟ್ ಸೆನ್ಸ್ ದ ಮ್ಯಾನ್. ನಾವು ಮನುಷ್ಯ ಅಂತ ಕರೆಯಕ್ಕೆ ಸಾಧ್ಯ ಆಗಿರೋದು ನಮ್ಮ ಇಂಟೆಲೆಕ್ಟ್ ಇಂದ, ನಮ್ಮ ಬುದ್ಧಿಶಕ್ತಿಯಿಂದ. ಅದು ನಮ್ಮ ಬದುಕಿನ ಕೇಂದ್ರದಲ್ಲಿ ಇರಬೇಕು. ದ ಬೆಸ್ಟ್ ಅಂಡ್ ಮೋಸ್ಟ್ ಪ್ಲೆಸೆಂಟ್ ಲೈಫ್ ಇಸ್ ದಿ ಲೈಫ್ ಆಫ್ ದಿ ಇಂಟೆಲೆಕ್ಟ್. ಉಣ್ಣೋದು, ತಿನ್ನೋದು, ಮಲಗೋದು ಅದೆಲ್ಲ ಪ್ರಾಣಿ ಸಹಜವಾದಂತ ಒಂದು ಕಾಮನೆಗಳಿಗೆ ನಾವು ಒಳಗಾಗೋದು ಬಹಳ ಸಹಜ. ಆದರೆ ಅದನ್ನ ಮೀರಿದಂತ ಲೈಫ್ ಆಫ್ ದಿ ಮೈಂಡ್ ಅಂತ ಏನಿದೆ ಅದು ಬಹಳ ಮುಖ್ಯ ಅಂತ ಅರಿಸ್ಟಾಟಲ್ ನಮಗೆ ಮನವರಿ ಮಾಡಿಕೊಟ್ಟಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ, ಕರ್ನಾಟಕದಲ್ಲಿ ನಮಗೆ ಇಂಟೆಲೆಕ್ಟ್ ಗೆ ಸಂವಾದಿಯಾದಂತ ಮತಿ ಅನ್ನೋ ಪರಿಕಲ್ಪನೆಗಳನ್ನ ಕೊಟ್ಟವರು ಕುವೆಂಪು ಅವರು. ಅವರು ನಿರಂಕುಶ ಮತಿಗಳಾಗಿ ಅಂತ ಏನ್ ಫಿಲಾಸಫಿನ ಬೋಧನೆ ಮಾಡಿದ್ರು, ಅದು ಮತಿ ಅನ್ನೋದು ಕುವೆಂಪು ಅವರಲ್ಲಿ ಇಂಟೆಲೆಕ್ಟ್ ಗೆ ಸಂವಾದಿಯಾಗಿ ಬರುವಂತ ಒಂದು ಕಲ್ಪನೆ. ಅಂದ್ರೆ ಮತಿಯೇ ಮನುಷ್ಯನ ಸಕಲ ಚೈತನ್ಯದ ಪ್ರತೀಕವಾಗಿರೋದ್ರಿಂದ ಅದರ ಸ್ವಾಸ್ಥ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡಬೇಕಾಗಿದೆ. ಆದಷ್ಟು ಈ ಮತಿಯನ್ನ ಸ್ವಸ್ಥವಾಗಿ, ಹೆಲ್ದಿಯಾಗಿ, ಆ ಉತ್ತಮವಾದ ಆಲೋಚನೆಗಳನ್ನು ಮಾಡುವ ರೀತಿ ಒಳಗಡೆ ಅದನ್ನ ಸಜ್ಜುಗೊಳಿಸಬೇಕು ಅನ್ನೋದು ಕುವೆಂಪುರವರ ಇರಾದೆಯಾಗಿತ್ತು. ಅದು ಇವತ್ತಿಗೂ ಕೂಡ ಪ್ರಸ್ತುತವಾದಂತ ಒಂದು ತತ್ವ. ಅರಿಸ್ಟಾಟಲ್ ನೈತಿಕ ಶಿಕ್ಷಣಕ್ಕೆ ಒತ್ತು ನೀಡಿದ್ದು ಕೂಡ ಅತ್ಯಂತ ಗಮನಾರ್ಹವಾದಂತಹ ಸಂಗತಿ. ಪಾಶ್ಚಾತ್ಯ ಪ್ರಪಂಚದಲ್ಲಿ ನಮಗೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಆದ್ಮೇಲೆ 2000 ವರ್ಷದಿಂದ ಜೀಸಸ್ ಕ್ರೈಸ್ಟ್ ಬರ್ತಾರೆ, ಸೈಂಟ್ ಅಗಸ್ಟಿನ್ ಬರ್ತಾರೆ, ಇರೇಸ್ಮಸ್, ಹೀಗೆ ಮುಂತಾದಂತ ಈ ಪ್ರಾಚೀನ ಶಿಕ್ಷಣ ತಜ್ಞರು ಅವ್ರು ಹೇಳಿರುವ ಸಂಗತಿಗಳನ್ನ ಮುಂದುವರಿಸಿ ಆಧುನಿಕ ಕಾಲದಲ್ಲೂ ಅನೇಕ ಶಿಕ್ಷಣ ತಜ್ಞರು ಪಾಠ ಮಾಡಿದ್ದಾರೆ, ಬೋಧನೆ ಮಾಡಿದ್ದಾರೆ. ಅದರಲ್ಲಿ ರಸ್ಕಿನ್ ಅನ್ನೋ ಸಾಹೇಬರು 19ನೇ ಶತಮಾನದಲ್ಲಿ ಇದ್ದಂತ ಜಾನ್ ರಸ್ಕಿನ್ ಸಾಹೇಬರು ಬಹಳ ಮುಖ್ಯ. ಯಾಕೆಂದ್ರೆ ಸಾಹೇಬರು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅವರು ಮಹಾತ್ಮ ಗಾಂಧಿ ಅವ್ರಿಗೆ ಗುರು ಸ್ಥಾನದಲ್ಲಿದ್ದವರು. ರಸ್ಕಿನ್ ಅವರ ಅಂಟು ದಿಸ್ ಲಾಸ್ಟ್ ಪುಸ್ತಕವನ್ನ ಓದಾದ್ಮೇಲೆ ಮಹಾತ್ಮ ಗಾಂಧಿ ಇನ್ನು ನಾನು ಬೇರೆ ಪುಸ್ತಕಗಳನ್ನ ಓದ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನನ್ನ ಬದುಕಿನ ಫಿಲಾಸಫಿ ಈ ಪುಟ್ಟ ಪುಸ್ತಕದಲ್ಲಿ ಎರಕ ಹೊಯ್ದಿದೆ ಅಂತ ಹೇಳಿದ್ರು. ಅಂದ್ರೆ ಅದನ್ನ ನೀವು ಲಿಟ್ರಲ್ ಆಗಿ ತಗೋಬೇಡಿ, ಬೇರೆ ಏನು ಓದ್ಲಿಲ್ಲ ಅದ್ ಮಾತ್ರ ಅಂತಲ್ಲ, ಅವರು ರೂಪಕಾತ್ಮಕವಾಗಿ ಹೇಳಿದಂತ ಸಂಗತಿ ಅದು. ಅಷ್ಟು ತತ್ವ ಅನ್ನ ನಮ್ಮ ರಸ್ಕಿನ್, ಜಾನ್ ರಸ್ಕಿನ್ ಅಡಗಿಸ್ಬಿಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಅಂತೇಳಿ. ಆ ದೃಷ್ಟಿಯಿಂದ ರಸ್ಕಿನ್ ನಮ್ಗೆಲ್ರಿಗೂ ಚಿರಪರಿಚಿತ. ಮಹಾತ್ಮ ಗಾಂಧಿ ಅವರಿಗೆ ಒಂದು ರೀತಿ ಮಾರ್ಗದರ್ಶಕರಾಗಿದ್ದಂಥವ್ರು. ಹಾಗಾಗಿ ಅವರು ಹೇಳಿದಂತ ಮಾತು, ಅವರ ರಸ್ಕಿನ್ ಅವರ ಬಿಲೀಫ್ ಏನು ಅಂದ್ರೆ, ಫರ್ಮ್ ಬಿಲೀಫ್, ದಿ ಮಾರ್ಟಲ್ ಪಾರ್ಟ್ ಆಫ್ ಹ್ಯೂಮನ್ ನೇಚರ್ ವುಡ್ ಒನ್ ಡೇ ಬಿ ಸ್ವಾಲೋಡ್ ಅಪ್ ಇನ್ ಇಮ್ಮಾರ್ಟಾಲಿಟಿ. ಅಲ್ಲಿವರೆಗೂ ಅವರು ಆ ನಂಬಿಕೆಯನ್ನ ಪ್ರಕಟ ಮಾಡಿದ್ರು. ಅಂದ್ರೆ ಈ ಮನುಷ್ಯನ ನಶ್ವರವಾದಂತ ಬದುಕು ಏನಿದೆ, ಈ ನಶ್ವರಾದಂತ ಬದುಕು ಅಮರತ್ವದ ಕಡೆಗೆ ಅಭಿವಿನ್ಯಾಸಗೊಳಿಸುವಂತ ಸಾಧ್ಯತೆ ಇದೆ. ಇದು ಸಾಧ್ಯ ಆಗೋದು ಶಿಕ್ಷಣದಿಂದ. ಅದನ್ನ ನಾವು ಮರಿಬಾರದು. ನಶ್ವರವಾದಂತ ಮನುಷ್ಯನ ಬದುಕು ಅಮರತ್ವವಾಗಿ ಪರಿವರ್ತನೆ ಹೊಂದಬೇಕಾದ್ರೆ ಶಿಕ್ಷಣ ಕೆಲಸ ಮಾಡುತ್ತೆ ಅಂತ ಜಾನ್ ರಸ್ಕಿನ್ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ಸತ್ಯಸ್ಯ ಸತ್ಯ ಅಂತ ನಾವು ನಂಬಬಹುದು. ಓದು ಬರಹದ ಮೂಲಕ ನಮ್ಮಲ್ಲಿ ಇತರರ ಬಗ್ಗೆ ಕರುಣೆ, ಕಾಳಜಿ, ಸಹಾನುಭೂತಿ ಉಂಟಾಗತ್ತೆ. ಅದಾಗದೇ ಇದ್ರೆ ನಮ್ಮ ಶಿಕ್ಷಣಕ್ಕೆ ಏನು ಬೆಲೆ ಇಲ್ಲ. ಬಹಳ ಓದ್ದವರು ರಾಸ್ಕಲ್ಸ್ ಆಗಿದ್ದಾರೆ, ಬಹಳ ಕಳ್ಳರಾಗಿದ್ದಾರೆ, ಟ್ರೈನ್ಡ್ ಥೀಫ್ ಅಂಡ್ ರಾಸ್ಕಲ್ಸ್ ಆಫ್ ದಿ ಫಸ್ಟ್ ಆರ್ಡರ್ ಅಂತ ಉದಾಹರಣೆಗಳು ಕೆಲವು ಇರ್ಬೋದು ನಮ್ಮ ಕಣ್ಮುಂದೆ. ಆದ್ರೆ ಬಹು ರೀತಿಯಲ್ಲಿ ಶಿಕ್ಷಣ ಬೇರೆಯವ್ರ ಬಗ್ಗೆ ಕರುಣೆ, ಕಾಳಜಿ, ಸಹಾನುಭೂತಿ ಅದನ್ನ ಉಂಟು ಮಾಡ್ಬೇಕಾಗಿದೆ. ಈ ಸಂಗತಿಯನ್ನ ನಮ್ಮ ಪ್ರಾಚೀನ ಪಾಶ್ಚಾತ್ಯ ಚಿಂತಕರಷ್ಟೇ ಪ್ರಭಾವಶಾಲಿಯಾಗಿ, ಪರಿಣಾಮಕಾರಿಯಾಗಿ ನಮ್ಮ ಭಾರತೀಯ ಆಧುನಿಕ ಶಿಕ್ಷಣ ತಜ್ಞರು ಕೂಡ ಹೇಳಿದ್ದಾರೆ. ಭಾರತೀಯ ಆಧುನಿಕ ಶಿಕ್ಷಣ ತಜ್ಞರ ವಿಚಾರ ಮಾಡಿದಾಗ ನಮ್ಗೆ ತಕ್ಷಣ ಜ್ಞಾಪಕ ಬರೋದು ರವೀಂದ್ರನಾಥ ಠಾಕೂರ್ ಅವ್ರದ್ದು. ರವೀಂದ್ರನಾಥ ಠಾಕೂರ್ ಅವರು ಶಿಕ್ಷಣ ತಜ್ಞರಲ್ಲಿ ಸರ್ವಶ್ರೇಷ್ಠರು ಅಂತ ಹೇಳ್ಬೇಕು. ಠಾಕೂರರ ಪ್ರಕಾರ ಎಜುಕೇಶನ್ ಇಸ್ ಎ ಲಿವಿಂಗ್, ನಾಟ್ ಎ ಮೆಕ್ಯಾನಿಕಲ್ ಪ್ರಾಸೆಸ್. ಫಸ್ಟ್ ಅವ್ರು ಹೇಳಿದಂತ ಫಂಡಮೆಂಟಲ್ ಫಿಲಾಸಫಿ ರವೀಂದ್ರನಾಥ್ ಠಾಕೂರ್ ಅವರು, ಎಜುಕೇಶನ್ ಈಸ್ ಎ ಲಿವಿಂಗ್, ನಾಟ್ ಎ ಮೆಕ್ಯಾನಿಕಲ್ ಪ್ರಾಸೆಸ್. ಬಹಳ ಜನರ ನಂಬಿಕೆ ಏನಂದ್ರೆ, ಪಠ್ಯ ಪುಸ್ತಕ ಇದೆ, ಸಲಕರಣೆಗಳಿವೆ,
ಅದನ್ನ ಗುರುಗಳಿಂದ ಮೇಷ್ಟ್ರುಗಳಿಂದ ವಿದ್ಯಾರ್ಥಿಗಳಿಗೆ ರವಾನಿಸ್ಬಿಡ್ಬೋದು. ಈ ತರದ ಒಂದು ಯಾಂತ್ರಿಕ ಕ್ರಿಯೆ ಇದು, ಪ್ರಕ್ರಿಯೆ ಅಂತ ನಂಬ್ಕೊಂಡ್ ಬಂದಿದ್ದಾರೆ. ಶಿಕ್ಷಣ ಅಂದ್ರೆ ಠಾಕೂರ್ ಹೇಳಿದ್ರು ಯಾಂತ್ರಿಕ ಕ್ರಿಯೆ ಅಲ್ಲ, ಅದೊಂದು ಸಜೀವವಾದಂತ ಪ್ರಕ್ರಿಯೆ ಅನ್ನೋ ಸಂಗತಿಯನ್ನ ಹೇಳಿದ್ರು. ನಮ್ಮ ಸಂಸ್ಕೃತಿಯಲ್ಲಿ ಅಂತರ್ಗತವಾಗಿರುವಂತ ಎಲ್ಲಾ ಉತ್ತಮ ಅಂಶಗಳನ್ನ ತಮ್ಮ ಎಜುಕೇಶನ್ ಸಿಸ್ಟಮ್ ಒಳಗಡೆ ಅಳವಡಿಸ್ಕೊಳ್ಳೋದಕ್ಕೆ ರವೀಂದ್ರನಾಥ್ ಠಾಕೂರ್ ಅವರು ಬಹಳ ಪ್ರಯತ್ನ ಪಟ್ರು. ಅವ್ರ ಪ್ರಕಾರ ಬ್ರಿಟಿಷ್ನವರು ಇದ್ರು, ಪಾಶ್ಚಾತ್ಯ ಸಂಸ್ಕೃತಿ ಇತ್ತು, ಇವೆರಡರ ಒಂದು ಎನ್ಕೌಂಟರ್ ಇಂದಾಗಿ ನಮ್ಮ ಸಂಸ್ಕೃತಿಯನ್ನ ಪಾಶ್ಚಾತ್ಯ ಸಂಸ್ಕೃತಿ ನುಂಗ ಹಾಕ್ಬಿಡುತ್ತೆ ಅನ್ನೋ ದಿಗುಲನ್ನ ವ್ಯಕ್ತಪಡಿಸಿದಾಗ ರವೀಂದ್ರನಾಥ್ ಠಾಕೂರ್ ಅವರು ಧೈರ್ಯ ಕೊಟ್ಟದ್ದು ಒಂದೇ ಒಂದು, ಏನ್ ಹೇಳ್ತಾರೆ, ವಿ ನೀಡ್ ನಾಟ್ ರೆಸಿಸ್ಟ್ ದಿ ಕಲ್ಚರ್ ಆಫ್ ದಿ ವೆಸ್ಟ್, ವಿ ಕ್ಯಾನ್ ಅಕ್ಸೆಪ್ಟ್ ಅಂಡ್ ಅಸಿಮಿಲೇಟ್ ಇಟ್, ಇಟ್ ಮಸ್ಟ್ ಬಿಕಮ್ ಫಾರ್ ಅಸ್ ನರಿಶ್ಮೆಂಟ್ ಅಂಡ್ ನಾಟ್ ಎ ಬರ್ಡನ್. ಎಂತ ಧೈರ್ಯವಾದಂತ ಮಾತು ಇವರು ಹೇಳಿದ್ದಾರೆ ಠಾಕೂರ್. ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಹೆದರ್ಬೇಕಾದ ಅಗತ್ಯ ಇಲ್ಲ, ಯಾಕಂದ್ರೆ ಅದನ್ನ ನಾವು ವಿಲೀನಗೊಳಿಸ್ಕೊಳ್ಬಹುದು. ಪಾಶ್ಚಾತ್ಯ ಸಂಸ್ಕೃತಿಯ ಉತ್ತಮ ಅಂಶಗಳನ್ನ ನಮ್ಮಲ್ಲಿ ಅಂತರ್ಗತಗೊಳಿಸ್ಕೊಳ್ಳೋದು ಜೊತೆಗೆ ಅದನ್ನ ಪೋಷಕ ಅಂಶವಾಗಿ ನಾವು ಬಳಸ್ಕೋಬೇಕೇ ಹೊರತು ಅದೊಂದು ಬರ್ಡನ್ ಅಂತ ತಿಳಿಯುವ ಪ್ರಮೇಯ ಇಲ್ಲ ಅಂತ ಹೇಳಿ ಠಾಕೂರ್ ಧೈರ್ಯ ಕೊಟ್ರು. ಅದು ಬಹಳ ಮುಖ್ಯವಾದಂತ ಸಂಗತಿ. ಠಾಕೂರ್ ಅವರ ಶಿಕ್ಷಣ ಪದ್ಧತಿಯಲ್ಲಿ ಅತ್ಯಂತ ಗಮನಾರ್ಹವಾದ ಸಂಗತಿ ಏನು ಅಂತ ಹೇಳಿದ್ರೆ, ಕಾವ್ಯ, ಸಂಗೀತ, ಕಲೆ ಮತ್ತು ಬದುಕು ಬೇರೆ ಬೇರೆ ಅಲ್ಲ. ಅದನ್ನ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟು ಇದು ಆರ್ಟ್, ಇದು ಮ್ಯೂಸಿಕ್, ಇದು ಸ್ಕಲ್ಪ್ಚರ್, ಇದು ಆರ್ಕಿಟೆಕ್ಚರ್, ಇದು ಲೈಫ್ ಅಂತ ನೀವು ತೋರಿಸ್ಬೇಡಿ. ವಾಸ್ತವವಾಗಿ ಈ ಎಲ್ಲ ಚಟುವಟಿಕೆಗಳು ಏಕತ್ರವಾಗಿ ಬೆಸೆಯಬಹುದಾದಂತ ಕ್ರಿಯೆ ಇದು. ಅದರಿಂದ ಆ ರೀತಿ ನೋಡಿ ಅಂತ ನಮಗೆ ಹೊಸ ಒಂದು ದೃಷ್ಟಿಯನ್ನ ಅವರು ಕೊಟ್ರು. ಆ ತರದ ಒಂದು ಶಿಕ್ಷಣ ಪದ್ಧತಿಯನ್ನ ಸ್ವೀಕಾರ ಮಾಡಿದ ಕಾರಣದಿಂದಾಗಿ ನಮ್ಮ ಆಧುನಿಕ ಕಾಲದ ಅರ್ಥಶಾಸ್ತ್ರಜ್ಞರು, ನೊಬೆಲ್ ಪ್ರಶಸ್ತಿ ವಿಜೇತರಾದಂತ ಅಮರ್ತ್ಯ ಸೇನ್ ಶಾಂತಿನಿಕೇತನದಲ್ಲಿ ತಾವು ಪಡ್ಕೊಂಡಂತ ಶಿಕ್ಷಣ ತಮ್ಮಲ್ಲಿ ಏನು ಮೂಲಭೂತವಾದಂತ ಪರಿಣಾಮವನ್ನು ಉಂಟು ಮಾಡ್ತು ಅಂತ ಒಂದ್ ಕಡೆ ದಾಖಲು ಮಾಡಿದ್ದಾರೆ. ಅದೇನಂದ್ರೆ, ಶಾಂತಿನಿಕೇತನ್ ವಾಸ್ ಇಂಪಾರ್ಟೆಂಟ್ ಇನ್ ಮೇಕಿಂಗ್ ಮಿ ಅವೇರ್ at an early age that a worthwhile life requires variety and that narrowness of view is deadening. ಸಂಕುಚಿತವಾದಂತ ಮನೋಭಾವ ನಮ್ಮ ಅಂತರಂಗಕ್ಕೆ ಬಹಳ ವಿರೋಧ ವ್ಯಕ್ತಪಡಿಸುತ್ತೆ. ಅದರಿಂದ ವಿಶಾಲವಾದಂತ ಜ್ಞಾನವನ್ನ ನಾವು ಪಡ್ಕೋಬೇಕು ಅನ್ನೋ ಸತ್ಯವನ್ನ ಶಾಂತಿನಿಕೇತನದ ಶಿಕ್ಷಣ ನನಗೆ ಒದಗಿಸ್ಕೊಡ್ತು ಅಂತ ಹೇಳ್ತಾರೆ. ಅದೇ ತರ ಇನ್ನೊಬ್ಬ ಬೆಂಗಾಲಿ ಫಿಲ್ಮ್ ಮೇಕರ್, ಸುಪ್ರಸಿದ್ಧ ಜಗತ್ ಪ್ರಸಿದ್ಧ ಸತ್ಯಜಿತ್ ರೇ ಅಥವಾ ಸತ್ಯಜಿತ್ ರಾಯ್ ಅವರು ಕೂಡ ಶಾಂತಿನಿಕೇತನದಲ್ಲಿ ಓದ್ದವರು. ಅವರು ಒಂದು ಮಾತು ಹೇಳ್ತಾರೆ, ಶಾಂತಿನಿಕೇತನ್ opened windows for me more than anything else. It brought me an awareness of tradition which I knew would serve as a foundation for any branch of art I wish to pursue. ಹಾಗಾಗಿ ನನಗೆ ಯಾವುದೇ ಒಂದು ಬ್ರಾಂಚ್ ಆಫ್ ನಾಲೆಡ್ಜ್ ಅಲ್ಲಿ ಪರಿಣತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯಗೊಳಿಸೋದು ಶಾಂತಿನಿಕೇತನ್. ಇವೆರಡು ಸಂಗತಿ ತಮ್ಮ ಗಮನಕ್ಕೆ ತರಬೇಕು ಅಂತ ಅನ್ನಿಸ್ತು. ಹಾಗೇನೆ ಠಾಕೂರ್ ಅವ್ರ ತರ ಶಿಕ್ಷಣದಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡಿದವರು ಮಹಾತ್ಮ ಗಾಂಧಿಯವರು. ನಮ್ಮ ಆಧುನಿಕ ಭಾರತದ ನಿರ್ಮಾಪಕರಾದಂತ ಮಹಾತ್ಮ ಗಾಂಧಿಯವರು ಬೇಸಿಕ್ ಎಜುಕೇಶನ್ ಅಂತ ಏನು ಒಂದು ಸ್ಥಾಪನೆ ಮಾಡಿದ್ರು, ಮೂಲ ಶಿಕ್ಷಣ ಅಂತ, ಅದರಲ್ಲಿ ಬಹಳ ಉತ್ತಮವಾದಂತ ಮೌಲ್ಯಗಳನ್ನ ಅವರು ಅಳವಡಿಸಿದ್ರು. ಆದ್ರೆ 1966ರಿಂದ ಈಚೆಗೆ ಗಾಂಧೀಜಿಯವರ ನಂತರ ಗಾಂಧೀಜಿಯವರನ್ನು ರೂಪಿಸಿದಂತ ನಯಿ ತಾಲೀಮ್ ಅನ್ನೋ ಪರಿಕಲ್ಪನೆ ಸಂಪೂರ್ಣವಾಗಿ ಹಿಂದಕ್ಕೆ ಹೋಗ್ಬಿಟ್ಟು ಆನಂತರ ಬಂದಂತ ಈ ಮಾಡರ್ನ್ ಎಜುಕೇಶನಲ್ ಸಿಸ್ಟಮ್ ಏನಿದೆ ಅದು ಹೊಸ ಜನಾಂಗದವರು ಗಾಂಧೀಜಿಯವರ ನಯಿ ತಾಲೀಮಿನ ಶಿಕ್ಷಣ ಪದ್ಧತಿಯನ್ನ ಬದಿಗೊತ್ತುಬಿಟ್ರು, ಹಿಂದಕ್ಕೆ ಹಾಕಿದ್ರು. ಮಾಡರ್ನ್ ಎಜುಕೇಶನ್ ಸಿಸ್ಟಮೇ ಈ ಕಾಲಕ್ಕೆ ಅಗತ್ಯವಾದ್ದು. ಅದರಿಂದ ಈ ಗಾಂಧೀಜಿಯವರ ಮೂಲ ಶಿಕ್ಷಣ ಅಥವಾ ನಯಿ ತಾಲೀಮ್ ಏನಿತ್ತು ಅದು ಗ್ರಾಮಾಂತರ ಪ್ರದೇಶದ ಜನಗಳಿಗೆ ಮಾತ್ರ ಲಾಯಕ್ಕು ಅಂತ ಅವರು ತೀರ್ಮಾನ ಮಾಡಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ನಮ್ಮ ಸಾರ್ವಜನಿಕ ಜೀವನದಲ್ಲಿ ಇರೋರೆಲ್ಲರೂ ಕೂಡ ಧನಿಕರು, ಹಣವಂತರು, ಹೊಸ ಹೊಸ ಶಾಲೆ ಕಾಲೇಜುಗಳನ್ನ ತೆರೆದವರಾಗಿ ಹಣ ಮಾಡುವುದೇ ಬಹಳ ಮುಖ್ಯವಾದಂತ ಉದ್ದೇಶ ಆಗಿದ್ದರಿಂದ ಆ ರೀತಿಯಾದಂತ ಶಿಕ್ಷಣ ಪದ್ಧತಿಯನ್ನ ನಿರಾಕರಿಸಿದ್ರು. ಅದು ತಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಮ್ಮ ಗ್ರೇಟ್ ಫ್ರೀಡಮ್ ಫೈಟರ್, ಸೇಜ್, ಋಷಿ, ಆಧುನಿಕ ಕಾಲದ ಋಷಿಗಳು ಅಂತ ನಾವು ಒಪ್ಕೊಂಡಿದ್ದಂತ ಅರವಿಂದರು, ಮಹರ್ಷಿ ಅರವಿಂದರು ಬರೀ ಅವರು ಮಹರ್ಷಿಗಳಾಗಿರಲಿಲ್ಲ, ದೊಡ್ಡ ಶಿಕ್ಷಣವೇತ್ತರಾಗಿದ್ರು. ಅವರು
ವರ್ತಮಾನ ಪ್ರಪಂಚದಲ್ಲಿ ಶಿಕ್ಷಣ ಎಂಥ ಪಾತ್ರ ವಹಿಸ್ಬೇಕು ಅಂತ ಅರವಿಂದರು ಏನ್ ಹೇಳಿದ್ದಾರೆ ಅಂದ್ರೆ, ಯಶಸ್ಸು, ಹಣ ಮತ್ತು ಕರಿಯರ್ ಇದಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಬಿಟ್ಟಿದ್ದೀವಿ. ಇದು ದುರದೃಷ್ಟಕರವಾದಂತ ಸಂಗತಿ. ಅದಕ್ಕೆ ಬದಲಾಗಿ ವಿದ್ಯಾರ್ಥಿಯ ಅಂತಶ್ಚೈತನ್ಯ ಅಂತ ಒಂದು ಇದೆಯಲ್ಲ, ಅದರ ಬೆಳವಣಿಗೆ ಮುಖ್ಯ ಪಾತ್ರವನ್ನು ವಹಿಸ್ಬೇಕು. ಅದು ನಿಜವಾದ ಶಿಕ್ಷಣ ಅಂತ ಮಹರ್ಷಿ ಅರವಿಂದರು ಬೇರೊಂದು ರೀತಿಯ ಒಂದು ವ್ಯಾಖ್ಯಾನವನ್ನ ಮಾಡಿದ್ರು. ಬಾಡಿ, ಲೈಫ್ ಅಂಡ್ ಮೈಂಡ್ ಏಕಕಾಲದಲ್ಲಿ ಈ ಮೂರರ ವಿಕಾಸದ ಕಡೆಗೆ ನಾವು ಗಮನ ಕೊಡ್ಬೇಕಾಗಿದೆ. ಅದು ಬಿಟ್ಟು ಯಾವುದೋ ಒಂದು ಕಡೆಗೆ ಒತ್ತು ಕೊಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಶಿಕ್ಷಣದ ಒಂದು ನ್ಯೂನತೆ, ದೋಷ ಅಡಗಿದೆ ಅಂತ ಹೇಳಿದ್ರು. He thought that education was of tremendous importance as a foundation of progress. ಮುಂದೆ ನಾವು ದಾಟ್ಕೊಂಡು ಮುಂದಕ್ಕೆ ಹೋದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಶಿಕ್ಷಣ ಪದ್ಧತಿಯನ್ನ ನಾವು ಗಮನಿಸೋದಾದ್ರೆ, ಅವ್ರಿಗೆ ಎಜುಕೇಶನ್ ವಾಸ್ ಆಫ್ ಟ್ರೆಮೆಂಡಸ್ ಇಂಪಾರ್ಟೆನ್ಸ್ ಆಸ್ ಎ ಫೌಂಡೇಶನ್ ಆಫ್ ಪ್ರೋಗ್ರೆಸ್. ಪ್ರಗತಿಗೆ ಬಹಳ ಮುಖ್ಯ ಎಜುಕೇಶನ್ ಅಂತ ಅಂಬೇಡ್ಕರ್ ಅವರು ಒತ್ತಿ ಹೇಳಿದ್ರು. ಮುಂದುವರೆದು ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಏನೊಂದು ಗಮನ ಸೆಳೆದಿದ್ದಾರೆ ಅಂತ ಅಂದ್ರೆ, he considered education as the most powerful agent for bringing about desired changes in society and a prerequisite for organized effort for launching any social movement in modern times. ಆಧುನಿಕ ಕಾಲದಲ್ಲಿ ಯಾವುದೇ ಒಂದು ಸಾಮಾಜಿಕವಾದಂತಹ ಬದಲಾವಣೆಯನ್ನ, ಚಳುವಳಿಯನ್ನ ತರಬೇಕಾದ್ರೆ ಶಿಕ್ಷಣ ಪ್ರೀರಿಕ್ವಿಸಿಟ್, ಅತ್ಯಂತ ಅಗತ್ಯ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ರು. ಅಂದ್ರೆ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಶಿಕ್ಷಣ ಅನ್ನೋದು ದಲಿತರನ್ನ, ದನಿ ಇಲ್ಲದವರನ್ನ, ಸಮಾಜದ ಅಂಚಿನಲ್ಲಿರುವವರನ್ನ ಅನಕ್ಷರತೆ, ಅಜ್ಞಾನ ಹಾಗೂ ಮೂಢನಂಬಿಕೆಗಳಿಂದ ಬಿಡಿಸುವ ಸಾಧನ ಆಗಬೇಕು ಅನ್ನುವ ನಿರೀಕ್ಷೆ ಅಂಬೇಡ್ಕರ್ ಅವರದು. ಹಾಗಾಗಿ ಶಿಕ್ಷಣವು ಅನ್ಯಾಯ, ಶೋಷಣೆ ಮತ್ತು ಎಲ್ಲ ಬಗೆಯ ತಾರತಮ್ಯದಿಂದ ಬಿಡುಗಡೆಗೊಳಿಸುವಂತ ಬಹು ಅಮೂಲ್ಯವಾದಂತ ಒಂದು ಸಲಕರಣೆ, ಒಂದು ವೆಪನ್ ಅಂತ ಹೇಳ್ಬೋದು. ಖಡ್ಗದಷ್ಟು ಹರಿತವಾದಂತ ಒಂದು ಮಾತನ್ನ ಅಂಬೇಡ್ಕರ್ ಅವರು ಶಿಕ್ಷಣದ ವಿಚಾರದಲ್ಲಿ ಹೇಳಿದ್ದಾರೆ. ಏನ ಮಾತು? ಇಟ್ ಇಸ್ ದಿ ಎಜುಕೇಶನ್ ವಿಚ್ ಇಸ್ ದಿ ರೈಟ್ ವೆಪನ್ ಟು ಕಟ್ ದಿ ಸೋಷಿಯಲ್ ಸ್ಲೇವರಿ, and it is the education which will enlighten the downtrodden masses to come up and gain social status, economic betterment and political freedom. ಪ್ರಾಯಶಃ ಇದಕ್ಕಿಂತ ಉತ್ತಮವಾಗಿ ಆಧುನಿಕ ಕಾಲದಲ್ಲಿ ಭಾರತೀಯ ಸಂದರ್ಭದಲ್ಲಿ ಅದರಲ್ಲೂ ನಾವು ಶಿಕ್ಷಣದ ಗುರಿ ಏನು ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಕಾಣುತ್ತೆ. ಅಷ್ಟು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇಟ್ ಇಸ್ ದಿ ಎಜುಕೇಶನ್ ವಿಚ್ ಇಸ್ ದಿ ರೈಟ್ ವೆಪನ್ ಟು ಕಟ್ ದಿ ಸೋಷಿಯಲ್ ಸ್ಲೇವರಿ, and it is the education which will enlighten the downtrodden masses to come up and gain social status, economic betterment and political freedom. ಹಾಗಾಗಿ ರವೀಂದ್ರನಾಥ್ ಠಾಕೂರ್, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಸಾಂಪ್ರದಾಯಿಕ ಅರ್ಥದಲ್ಲಿ ಶಿಕ್ಷಕರು ಇರಬಹುದು, ಆದ್ರೆ ಮನುಕುಲಕ್ಕೆ ವಿವೇಕ ಹೇಳುವಂತ ಬರಹಗಳನ್ನ ಅವರು ಮಾಡಿದ್ರಿಂದ ಅವರನ್ನ ನಾವು ಗುರುವರೇಣಿರುವಂತ ಯಾವ ಸಂದಿಗ್ಧವೂ ಇಲ್ಲದೆ ಬಣ್ಣಿಸಬಹುದು ಅಂತ ಕಾಣುತ್ತೆ. ಸಾಕ್ರಟಿಸ್ ನಿಂದ ಹಿಡಿದು ಅಂಬೇಡ್ಕರ್ ವರೆಗೆ ಅವರು ಬೋಧಿಸಿದಂತಹ ತತ್ವಗಳನ್ನ ನೆನೆಯುವಾಗ ದಿ ಎಸೆನ್ಷಿಯಲ್ ವ್ಯಾಲ್ಯೂ ಆಫ್ ಎ ಟೀಚರ್ ಅಂದ್ರೆ ಏನು ಅಂತ ತಿಳಿದು ಬರುತ್ತೆ. ಶತಶತಮಾನಗಳುದ್ದಕ್ಕೂ ಗುರುಗಳು, ತತ್ವಜ್ಞಾನಿಗಳು, ಚಿಂತನಶೀಲರು ಈಕ್ವಾಲಿಟಿ ಅಂಡ್ ಜಸ್ಟಿಸ್ ನ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾ ಬಂದಿದ್ದಾರೆ. ಯಾತಕ್ಕಂದ್ರೆ ನಾನು ಈಗಾಗಲೇ ಸ್ಪಷ್ಟಪಡಿಸಿದ ಹಾಗೆ ಸಮಾನತೆ ಮತ್ತು ನ್ಯಾಯ ಬಹುಪಾಲು ಜನರಿಗೆ ಸಮಾಜದಲ್ಲಿ, ರಾಷ್ಟ್ರದಲ್ಲಿ ದಕ್ಕಿಲ್ಲ. ಈ ತಾರತಮ್ಯ ಎಲ್ಲ ಕಡೆ ತಾಂಡು ಬರ್ತಾ ಇದೆ. ಈ ತಾರತಮ್ಯಗಳನ್ನ ಹೋಗ್ಲಾಡ್ಸೋದೇನೆ ಶಿಕ್ಷಣದ ಗುರಿ. ನಮ್ಮ ಉಪನಿಷತ್ ಋಷಿ ಹೇಳಿದ್ದು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಅಂತ ಅವರು ಉಪನಿಷತ್ ಋಷಿಗಳು ಏನು ನಮಗೆ ಮಾರ್ಗದರ್ಶನ ಮಾಡಿದ್ರು ಆ ಕಡೆಗೆ ನಾವು ಸಾಗ್ಬೇಕಾಗಿದೆ. ಈ ಪ್ರಯಾಣ ಉಪನಿಷತ್ ಕಾಲದಲ್ಲಿ ಶುರುವಾಯ್ತು, ಇನ್ನೂ ಕೂಡ ಮುಂದುವರಿತಾ ಇದೆ. ಇನ್ನು ನಾವು ಆ ಗುರಿಯನ್ನ ಮುಟ್ಟಿಲ್ಲ. ಈ ಬೆಳಕನ್ನ ಒಂದು ತಲೆಮಾರಿನವರು ಆರ್ಜಿಸಿಕೊಂಡ್ರೆ ಸಾಲದು, ಪ್ರತಿ ಹೊಸ ತಲೆಮಾರಿನವರು ಕೂಡ ಆ ಬೆಳಕನ್ನ ಪಡಿಬೇಕು. ಬೆಳಕು ಬೇರೆ ಅಲ್ಲ, ಶಿಕ್ಷಣ ಬೇರೆ ಅಲ್ಲ. ಶಿಕ್ಷಣ ಎನ್ನುವಂತ ಈ ಮೂರನೇ ಕಣ್ಣನ್ನ, ಆ ಬೆಳಕನ್ನ ಪಡೆದವರು ಐಹಿಕ ಜೀವನವನ್ನ ವೈನಾಗಿ ಸಾಗಿಸಬಲ್ಲರು. ಅದೃಷ್ಟವಿದ್ರೆ ಶಿಕ್ಷಣ ಪಡೆದವರು ಪಾರಮಾರ್ಥಿಕವಾದ ಬದುಕಿನತ್ತಲೂ ಅಡಿ ಇಡಬಹುದು. ಅವರ ಅದೃಷ್ಟ ಅದಷ್ಟೇನೆ. ಈ ಕೇವಲ ಲೌಕಿಕವಾದ ವಲಯದಲ್ಲೇ ಸುತ್ತ ಬದಲು ನಿಜವಾದ ಶಿಕ್ಷಣ ಪಡೆದವರು ಪಾರಮಾರ್ಥಿಕ ಪರಿಧಿಗೂ ಕೂಡ ಹೋಗ್ಬೋದಾಗಿದೆ. ಅದನ್ನ ಸಾಧಿಸುವಂತ, ಸಾಧ್ಯವಾಗಿಸುವಂತವರು
ನಿಮ್ಮಂಥ ಗುರುಗಳು, ಅದರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಬ್ಬರಿಗೂ ಅದು ಪ್ರಾಪ್ತ ಆಗ್ಬೇಕಷ್ಟೇನೆ. ವಿದ್ಯಾರ್ಥಿಯ ಮೂರನೇ ಕಣ್ಣನ್ನ ತೆರೆಸುವಂತ ಶಿಕ್ಷಕರು ಎಲ್ಲ ಮಕ್ಕಳಿಗೂ ದೊರಕಲಿ ಅಂತ ಆಶಿಸಿ ಹಾರೈಸಿ, ನನಗೆ ಈ ಅವಕಾಶವನ್ನ ಕೊಟ್ಟಂತ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ನವ್ರಿಗೂ, ನವೋದಯ ಶಿಕ್ಷಣ ಸಂಸ್ಥೆಗಳಿಗೂ, ತಮ್ಮೆಲ್ಲರಿಗೂ ವಂದಿಸಿ ವಿರಮಿಸ್ತಾ ಇದ್ದೇನೆ. ಇನ್ನು 10 ನಿಮಿಷ ನಮ್ಮ ಕಾಲಾವಕಾಶ ಇದೆ. ಯಾರಾದ್ರೂ ಮಹನೀಯರು ಪ್ರಶ್ನೋತ್ತರದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಭಾಗವಹಿಸಬಹುದು. ಸರಿ ಆಯ್ತಾ? ಇಲ್ಲ ಸರಿ, ಕ್ಯಾಮ್ರಾ ಆನ್ ಐತಿ. ಇದಾ ಹಲೋ ದೊರೆರಾಜ್ ಮಾತಾಡಿ. ಸರ್ ಪ್ಲೀಸ್ ಸರ್, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾಹಿತಿ ಬೇಕಾಗಿದೆ ಸರ್. ಡಿಪಾರ್ಟ್ಮೆಂಟ್ ಮಾಹಿತಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು 57006 ಮೈಸೂರು ವಿಶ್ವವಿದ್ಯಾನಿಲಯ. ಇನ್ನೊಂದ್ಸರಿ ಹೇಳ್ತೀನಿ. ಪ್ರಾಧ್ಯಾಪಕರು ಪ್ರೊಫೆಸರ್ ಸಿ ನಾಗಣ್ಣ, ಪ್ರಾಧ್ಯಾಪಕರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 57006. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.